श्रीगुरुभ्यो नमः। हरि ओम। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्कारूपेण मच्चित्तं पङ्कीकृतमभूत्यय किङ्करीयस्य सा माया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्रीसच्चिदानन्दशिवाविनम्य नृसिंहभारत्यविदान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारती। विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। ಇವಾಗ ಮೊದಲನೇ ಶ್ಲೋಕ ಇವಾಗ ಹೇಳ್ಬೋದು. ಸ್ತೋಷ್ಯೇ ಭಕ್ತ್ಯ ಸಂಸ್ಕೃತಿಚಕ್ರಂ ಭ್ರಮತೀತಂ ಯಸ್ಮಿನ್ ದೃಷ್ಟೇ ದೃಶ್ಯತಿ ಸಂಸ್ಕೃತಿಚಕ್ರಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಇವಾಗ 7ನೇ ಶ್ಲೋಕ ನಾವಿನ್ನ ಮುಗಿಸಿಲ್ಲ, ಅದರಿಂದ ಈ ಶ್ಲೋಕನ ಹೇಳ್ಬಿಡ್ಬೋದು. 7ನೇದು ಹೇಳ್ಬೋದು ಇವಾಗ. ಯಂ ಬ್ರಹ್ಮಾಖ್ಯಂ ದೇವಮನನ್ಯಂ ಪರಿಪೂರ್ಣಂ ಹೃಷ್ಟಂ ಭಕ್ತೈರ್ಲಭ್ಯಮಜಂ ಸೂಕ್ಷ್ಮತತತ್ಯಂ ಧ್ಯಾತ್ವಾತ್ಮಸ್ಥಂ ಬ್ರಹ್ಮವಿದೋಯಂ ವಿದುರೀಶಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಈಗ 7ನೇ ಶ್ಲೋಕದಲ್ಲಿ ಬ್ರಹ್ಮತತ್ವವನ್ನು ನಾವು ಧ್ಯಾನದಿಂದ ತಿಳ್ಕೋಬೇಕು ಅನ್ನೋದನ್ನು ಒತ್ತಿ ಹೇಳಿದ್ರು. ಇದರಲ್ಲಿ ಯಾವುದನ್ನ ಬ್ರಹ್ಮ ಅಂತ ಒಂದು ಸ್ವರೂಪ ಇದೆಯೋ ಅದು ಸ್ವಪ್ರಕಾಶವಾದ ಸ್ವರೂಪ. ದೇವಂ ಅಂತ ಶಬ್ದದಿಂದ ಹೇಳಿದ್ದಾರೆ ಅದನ್ನು, ದೇವ ಅಂತ. ಆ ಸ್ವರೂಪ ಅದು ಪರಿಪೂರ್ಣವಾದ್ದು, ಅದಕ್ಕೆ ಯಾವುದೇ ಪರಿಚ್ಛಿನ್ನತೆ ಯಾವುದೂ ಇಲ್ಲವೇ ಇಲ್ಲ. ಆಮೇಲೆ ಅದು ಬೇರೆ ಎಲ್ಲೋ ನಾವು ಹುಡುಕಬೇಕು ಅಂತ ಅಲ್ಲ, ನಮ್ಮ ಹೃದಯದಲ್ಲೇ ನಮ್ಮ ಅಂತಃಕರಣದಲ್ಲೇ ಅದು ಬೆಳಗ್ತಾ ಇದೆ ಅಂತ. ಇದು ಮುಖ್ಯವಾದ ವಿಷಯ ತುಂಬ. ಯಾಕಂದರೆ ನಮ್ಮ ವೇದಾಂತದಲ್ಲಿ ಬ್ರಹ್ಮವನ್ನು ನೀನು ಹೊರಗಡೆ ಎಲ್ಲೋ ಹುಡುಕಿ ನೀನು ತಿಳ್ಕೋಬೇಕು ಅಂತ ಎಲ್ಲೂ ಹೇಳಿಲ್ಲ. ಅದು ನಿಮಗೆ, ಯಾಕಂದರೆ ಅದು ಸಾಧ್ಯವೂ ಇಲ್ಲ. ಆದರೆ ನಾವು ಅದನ್ನು ತಿಳ್ಕೊಬೇಕಾದ ಯಾವುದು ಅಂತ ಹೇಗೆ ಅಂತ ಹೇಳಿದ್ರೆ, ನಮ್ಮ ಅಂತಃಕರಣದಲ್ಲಿ ಬೆಳಗ್ತಾ ಇದೆ ಚೈತನ್ಯ. ಹೇಗೆ ಅದು ಗೊತ್ತಾಗ್ತಾ ಇದೆ ನಮಗೆ, ಅದು ಬೆಳಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಭಗವತ್ಪಾದರು ಹೇಳ್ಕೊಟ್ಟಿದ್ದಾರೆ. ಅದನ್ನು ಹೇಗೆ ಅಂದರೆ, ನಮಗೆ ನಾನು ನೋಡ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ ಅಂತೆಲ್ಲ ನಮಗೆ ಅನುಭವ ಬರ್ತಾ ಇದೆಯಲ್ವಾ. ಈ ಅನುಭವವನ್ನು ಇಟ್ಕೊಂಡು ನಾವು ಬ್ರಹ್ಮಸ್ವರೂಪವೇ ಒಳಗಡೆ ಇದೆ ಅಂತ ತಿಳ್ಕೊಬೇಕು ಅಂತ. ಯಾಕಂದರೆ ಈ ಅನುಭವ ನಾನು ತಿಳಿತಾ ಇದ್ದೀನಿ, ಈ ಅನುಭವ ಹೊರಗಡೆ ಇರೋ ಜಡ ಪದಾರ್ಥಗಳಿಗೆ ಯಾವುದೂ ಬರೋದಿಲ್ಲ. ಕಲ್ಲು ಬಂಡೆಗೋ ಅಥವಾ ಒಂದು ನದಿಗೋ ಸಮುದ್ರಕ್ಕೋ ನಾನು ತಿಳಿತಾ ಇದ್ದೀನಿ ಅಂತ ಬುದ್ಧಿ ಏನೂ ಬರೋದೇ ಇಲ್ಲ. ಆದರೆ ನಮಗೆ ಬರ್ತಾ ಇದೆ ಅದು. ಇದರಿಂದ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಆತ್ಮಸ್ವರೂಪ ಅಥವಾ ಬ್ರಹ್ಮಸ್ವರೂಪ ಅನ್ನೋದು ನಮ್ಮೊಳಗಡೆನೇ ಇದೆ ಅಂತ ನಾವು ಅನುಭವದಲ್ಲಿ ಕಂಡುಕೋಬೇಕು. ಇದನ್ನು ತಿಳ್ಕೊಳ್ಳೋದೇನು ಕಷ್ಟ ಇಲ್ಲ, ಯಾಕಂದರೆ ಎಲ್ಲರಿಗೂ ಈ ಅನುಭವ ಇದೆ. ಹಾಗೆ ಹೇಳ್ಕೊಡ್ತಾ ಇದ್ದಾರೆ ಗುರುಗಳು. ಇದು ಬಿಟ್ಟು ಇನ್ನೊಂದು ಶ್ರುತಿ ಪ್ರಮಾಣ ಏನು ಅಂತ ಹೇಳಿದ್ರೆ, ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ ತೈತ್ರಿಯ ಉಪನಿಷತ್ತಲ್ಲಿ ಯಾರು ತನ್ನ ಬುದ್ಧಿಗುಹೆಯಲ್ಲಿ ಬುದ್ಧಿ ಅಂತ ಹೇಳಿದ್ರೆ ನಮ್ಮ ಅಂತಃಕರಣದಲ್ಲಿ ಬೆಳಗ್ತಾ ಇರೋ ಈ ಚೈತನ್ಯವನ್ನು ಯಾರು ತಿಳಿತಾರೋ ಬ್ರಹ್ಮವನ್ನು ಅದು ನಾನೇ ಅಂತ ತಿಳಿತಾರೋ ಅವರು ಈ ಸಂಸಾರದಿಂದ ದಾಟುಬಿಡ್ತಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಆ ಶ್ರುತಿನೇ ಹಾಗೆ ಹೇಳುತ್ತೆ. ಹಾಗಾಗಿ ನಮಗೇನು ತೀರ್ಮಾನ ಆಯಿತು ಅಂತ ಹೇಳಿದ್ರೆ, ಈ ಬ್ರಹ್ಮವೇ ಒಳಗಡೆ ಚೈತನ್ಯವಾಗಿ ಬೆಳಗ್ತಾ ಇದೆ. ಅದು ಒಂದು ವಿಷಯ. ಇನ್ನೊಂದು ವಿಷಯ ನಾವು ಮುಖ್ಯವಾಗಿ ಈ ವೇದಾಂತದಲ್ಲಿ, ಅದ್ವೈತ ವೇದಾಂತದಲ್ಲಿ ತಿಳಿಬೇಕು. ಅದು ಯಾವುದು ಅಂತ ಹೇಳಿದ್ರೆ, ನಮ್ಮ ಒಬ್ಬೊಬ್ಬರ ಶರೀರದಲ್ಲೂ ಒಂದೇ ಚೈತನ್ಯ ಇರೋದು, ಎರಡು ಚೈತನ್ಯ ಇಲ್ಲವೇ ಇಲ್ಲ.
ಇದಕ್ಕೆ ನಾವು ಹಿಂದಿನ ಕ್ಲಾಸಲ್ಲಿ ಒಂದು ವಿಷಯ ನಾವು ಜ್ಞಾಪಕ ಮಾಡ್ಕೊಂಡ್ವಿ. ಈ ದ್ವಾಸುಪರ್ಣ ಸಯುಜ ಸಖಾಯ ಅಂತ ಒಂದು ಮುಂಡಕೋಪನಿಷತ್ತಲ್ಲಿ ಒಂದು ಮರದಲ್ಲಿ 2 ಪಕ್ಷಿಗಳಿದೆ. ಒಂದು ಪಕ್ಷಿ ಅದರಲ್ಲಿ ಸಂಸಾರ ಭೋಗವನ್ನು ಮಾಡ್ತಾ ಇದೆ, ಇನ್ನೊಂದು ಪಕ್ಷಿ ಯಾವ ಭೋಗವೂ ಇಲ್ಲಿ ಸುಮ್ಮನೆ ನೋಡ್ತಾ ಇದೆ ಅಂತ ಒಂದು ರೂಪಕ ಬರುತ್ತಲ್ಲ, ಅಲ್ಲಿ 2 ಹೇಳಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಾವು ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ 2 ಇಲ್ಲ. ಆ 2ನೇ ಪಕ್ಷಿ ಇದೆಯಲ್ಲ, ಸಂಸಾರ ಭೋಗ ಮಾಡ್ತಾ ಇರೋ ಪಕ್ಷಿ, ಆ ಪಕ್ಷಿ ಆ್ಯಕ್ಚುಲಿ ನಿಜವಾಗೂ ಭೋಗ ಮಾಡದೇ ಇರೋ ಚೈತನ್ಯ ಸ್ವರೂಪವೇ ಇದು. ತಪ್ಪಾಗಿ ತಿಳ್ಕೊಂಡು ತನ್ನನ್ನು ಜೀವ ಅಂತ ಅಂದ್ಕೊಂಡ್ಬಿಟ್ಟಿದೆ, ಆದರೆ ಅದು ವಾಸ್ತವವಾಗಿ ಆ ಸುಮ್ಮನೆ ಇರೋ ಪಕ್ಷಿನೇ ಅದು ಅಂತ. ಹೇಗದು ಅಂತ ಹೇಳಿದ್ರೆ, ನಾವು ಜೀವಾತ್ಮ ಪರಮಾತ್ಮ ಅಂತ ಇಬ್ಬರು ಇತ್ತ ಹೇಳೋದು ಸರಿ ಇಲ್ಲ, ವಾಸ್ತವವಾಗಿ ಪಾರಮಾರ್ಥಿಕವಾಗಿ ಸರಿ ಇಲ್ಲ. ಯಾಕಂದರೆ ಜೀವಾತ್ಮ ಅನ್ನೋದು ಈ ಶರೀರ ಇಂದ್ರಿಯಗಳು ಅಂತ ಪಂಚಕೋಶ ಅಂತ ಯಾವ್ದು ಹೇಳ್ತೀವೋ ಅದ್ರ ಜೊತೆಗೆ ನಾನು ಅಂತ ಒಂದು ಅಧ್ಯಾಸ ಇಟ್ಕೊಂಡು ಜೀವ ಅಂತ ಆಗೋದು. ಆ ಅಧ್ಯಾಸ ಇಲ್ದಿವರೆ ಪರಮಾತ್ಮನೇ ಅದು. ಹಾಗಾಗಿ ಜೀವ ಅಂತ ಆಗೋದೇ ಈ ಪಂಚಕೋಶಗಳಲ್ಲಿ ನಾನು ಅಂತ ಬುದ್ಧಿ ಇಟ್ಕೊಂಡಿರೋದ್ರಿಂದ. ಹಾಗಾಗಿ ಅಂಥ ಒಂದು ಪಕ್ಷಿಗೆ ಸಂಸಾರ ಭೋಗ ಇದ್ದೇ ಇದೆ. ಆದರೆ ವೇದಾಂತ ಏನು ತಿಳಿಸ್ತಾ ಇದೆ ನಮಗೆ, ಅದು ನೀನು ಅಲ್ವೇ ಅಲ್ಲ ಅಂತ. ಯಾಕೆಂದರೆ ನಮ್ಮ 13ನೇ ಅಧ್ಯಾಯ ಯಾವುದು ಕ್ಷೇತ್ರಾಧ್ಯಾಯ ಗೀತೆಯಲ್ಲಿ ಇದೆಯಲ್ಲ, ಅಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ ಹೇಳಿದ್ದಾನೆ. ಅದಕ್ಕೆ ಮುಂಚಿನ ಶ್ಲೋಕದಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ ಅಭಿಧೀಯತೆ ಏತತ್ ಕ್ಷೇತ್ರಮಿತಿ. ಸೊ ಇದೇ ಕ್ಷೇತ್ರಜ್ಞ ಅಂತ. ಇದನ್ನು ತಿಳಿಯುವವನು ಕ್ಷೇತ್ರಜ್ಞ ಅಂತ. ಹಾಗಾಗಿ ಶರೀರ ಅನ್ನೋ ಶಬ್ದದಿಂದ ಉಪಲಕ್ಷಣ, ಅದು ಇಡೀ ಪ್ರಪಂಚಕ್ಕೂ ಉಪಲಕ್ಷಣ, ಅದು ಇಡೀ ಜಡ ಪ್ರಪಂಚಕ್ಕೆ ಉಪಲಕ್ಷಣ. ಅದು ಏನು, ನಮ್ಮ ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪ್ರಾಣ, ಆಮೇಲೆ ಮನಸ್ಸು, ಅಹಂಕಾರ, ಇಷ್ಟು ಸ್ಥೂಲ ಶರೀರ. ಇಷ್ಟು ಮಾತ್ರ ಅಲ್ಲ, ಮನಸ್ಸಲ್ಲಿ ಬರುವ ಇಚ್ಛಾ, ದ್ವೇಷ, ಸುಖ ಅಂತ ಭಾವನೆಗಳಿದೆಯಲ್ಲ, ಅದು ಅಷ್ಟನ್ನು ಕೂಡ ಹೊರಗಡೆ ಇರೋ ವಿಷಯಗಳು, ಇದೆಷ್ಟನ್ನು ಕೂಡ ಕ್ಷೇತ್ರ ಅಂತ ಹೇಳಿದ್ದಾರೆ. ಹಾಗಾದರೆ ಇದನ್ನು ತಿಳಿಯುವವನು ಅಂತ ಹೇಳಿದರೆ ಯಾವುದು, ಇದನ್ನು ಬೆಳಗೋವನು ಅಂತ. ಆ ಬೆಳಗೋ ಸ್ವರೂಪ ಒಂದೇ ಒಂದು ಪ್ರತಿ ಶರೀರದಲ್ಲೂ ಇದೆ. ಆ ಸ್ವರೂಪ ನಾನೇನೆ ಅಂತ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಅದರಿಂದಲೂ ನಮಗೆ ಗೊತ್ತಾಗುತ್ತೆ ಒಂದು ಶರೀರದಲ್ಲಿ ಇರೋದು ಒಂದೇ ಚೈತನ್ಯ ಅಂತ ಗೊತ್ತಾಗುತ್ತೆ. ಅದು ನಾವು ತುಂಬ ಮುಖ್ಯವಾದ ವಿಷಯ. ಇದು ನಮ್ಮ ಜ್ಞಾಪಕ ಇಟ್ಕೋಬೇಕು. ಎರಡು ಚೈತನ್ಯ ಇಲ್ಲವೇ ಇಲ್ಲ. ಹಾಗಾದರೆ ಏನಾಯಿತು, ಭಗವತ್ಪಾದ ತೋರಿಸ್ಕೊಟ್ಟಿರೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ತಿಳಿತಾ ಇದ್ದೀನಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅಥವಾ ನಾನೇನೋ ಜ್ಞಾಪಕ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ನಾನು ಕಿವಿಯಲ್ಲಿ ಕೇಳ್ತಾ ಇದ್ದೀನಿ ಅಂತ ಯಾವ್ಯಾವ ಅನುಭವ ಬರುತ್ತೋ ಇದಿಷ್ಟು ಈ ಚೈತನ್ಯ ಇರೋದ್ರಿಂದಲೇ ಬರ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳಬೇಕು ಅಂತ ಹೇಳಿದ್ರೆ, ಆ ಚೈತನ್ಯಕ್ಕೇ ಬರ್ತಾ ಇದೆ ಇಷ್ಟನ್ನು ಕೂಡ. ಯಾಕಂದರೆ ಬ್ರಹ್ಮವೇ ಜೀವನಾಗಿ ಇರೋದು ಅನ್ನೋದನ್ನು ಕೂಡ ಶ್ರುತಿಗಳು ಹೇಳ್ತಾ ಇದೆ. ಅದಕ್ಕೆ ಉದಾಹರಣೆಗೆ ಚಾಂದೋಗ್ಯ ಉಪನಿಷತ್ತಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅನೇನ ಜೀವನ ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಬರುತ್ತೆ. ಅಂದರೆ ಆ ಬ್ರಹ್ಮವು ಏನು ತೀರ್ಮಾನ ಮಾಡ್ತು ಅಂತ ಹೇಳಿದ್ರೆ, ಸಂಕಲ್ಪ ಮಾಡ್ತು ಸೃಷ್ಟಿಕಾಲದಲ್ಲಿ ಅಂತ ಹೇಳಿದ್ರೆ, ನಾನು ಈ ಜೀವರೂಪದಲ್ಲಿ ಎಲ್ಲ ಶರೀರದಲ್ಲೂ ನಾನು ಈ ಸಂಸಾರವನ್ನು ನಾನು ಅನುಭವಿಸ್ತೀನಿ ಅಂತ ಅದೇ ತೀರ್ಮಾನ ಮಾಡಿಕೊಂಡು ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಶ್ರುತಿ ಪ್ರಮಾಣವೂ ಇದೆ, ಅನುಭವದಲ್ಲಿ ನಾವು ಏನು ತಿಳಿತಾ ಇದ್ದೀವೋ ಇದು ಕೂಡ ಇದೆ. ಆಮೇಲೆ ಇನ್ನೊಂದು ಕೂಡ ನಮಗೆ ಒಂದು ಮುಖ್ಯವಾದ ಗಮಕ ಏನು ಅಂತ ಹೇಳಿದ್ರೆ, ಒಬ್ಬ ತನ್ನನ್ನು ಸಂಸಾರದಿಂದ ಮುಕ್ತನಾಗಿ ತಿಳ್ಕೊಳ್ತಾನಲ್ಲ, ಆ ತಿಳುವಳಿಕೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಯಾವ ನಾನು ಈ ಶರೀರದಲ್ಲಿ ಇದ್ಕೊಂಡು ಸಂಸಾರಿ ಅಂತ ಅಂದ್ಕೊಂಡಿದ್ನೋ ಆ ನಾನೇ ಇವಾಗ ಮುಕ್ತ ಸ್ವರೂಪನಾಗಿದ್ದೀನಿ ಅಂತ ಜ್ಞಾನ ಅದು. ಹಾಗಾಗಿ ಅವನೇ ಇದು ಅಂತ ಗೊತ್ತಾಗುತ್ತೆ ಅದರಿಂದ. ಹಾಗಾಗಿ 2 ವಿಷಯ, 2 ಚೈತನ್ಯ ಇಲ್ಲವೇ ಇಲ್ಲ, ಒಂದೇ ಚೈತನ್ಯ ಇರೋದು ಅನ್ನೋದನ್ನು ನಾವು ಯೋಚನೆ ಮಾಡಿ ಅಥವಾ ಮನನ ಮಾಡಿ ಆಮೇಲೆ ಈ ಗ್ರಂಥಗಳೆಲ್ಲ ಓದಿ ನಾವು ಚೆನ್ನಾಗಿ ತೀರ್ಮಾನ ಮಾಡ್ಕೋಬೇಕು ಖಂಡಿತ. ಸೊ ಇಲ್ಲಿ ಅದಕ್ಕೆ ಹೇಳಿದ್ರು ಹೃತ್ಸ್ತಂ ಅಂತ ಹೇಳಿದ್ರು, ಹೃದಯದಲ್ಲಿ ನಮಗೆ ಬೆಳಗ್ತಾ ಇರೋ ಸ್ವರೂಪ ಅದು. ಆ ಸ್ವರೂಪವನ್ನು ಈ ಶ್ಲೋಕದಲ್ಲಿ 7ನೇ ಶ್ಲೋಕದಲ್ಲಿ ಆ ಸ್ವರೂಪವನ್ನು ನಾವು ಭಕ್ತೈಹಿ ಲಭ್ಯಂ ಅಜಂ ಸೂಕ್ಷ್ಮಂ ಅತರ್ಕ್ಯಂ ಅಂತ ಇದಕ್ಕೆ ಇಷ್ಟೊಂದು ವಿಶೇಷಣಗಳೆಲ್ಲ ಹೇಳಿದ್ರು. ಧ್ಯಾತ್ವ ಆತ್ಮಸ್ಥಂ, ಅದಕ್ಕೆ ತಿರ್ಗಾ ಆತ್ಮಸ್ಥಂ ಅಂತ ಹೇಳ್ತಾ ಇದ್ದಾರೆ. ಹೃಸ್ತಂ ಅಂತ ಹೇಳಿದ ಮೇಲೆ ಮತ್ತೆ ಆತ್ಮಸ್ಥಂ ಅಂದರೆ ಹೃದಯ ಆತ್ಮ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಅಂತಃಕರಣ ಅನ್ನೋದನ್ನು ಸೂಚಿಸುತ್ತೆ. ಅದರಲ್ಲಿ ಬೆಳಗ್ತಾ ಇರೋ ಈ ಚೈತನ್ಯವನ್ನು ಬ್ರಹ್ಮವಿತ್ತಗಳು ತಿಳ್ಕೊಳ್ತಾ ಇದ್ದಾರೆ ಅಂತ ಒಂದು ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ ಅಂತ ಹೇಳಿದರು. ಈ ಶ್ಲೋಕದಲ್ಲಿ ನಾವು ಒಂದು ಸ್ವಲ್ಪ ಭಾಗ ವ್ಯಾಖ್ಯಾನದಲ್ಲಿ ಮಾಡಬೇಕಾಗಿದೆ. ಇದು ಮಾಡಿಬಿಟ್ಟು 8ನೇ ಶ್ಲೋಕಕ್ಕೆ ಹೋಗ್ಬೋದು. ಸೊ ಇಲ್ಲಿ ನಾವು ಮಾಡಬೇಕಾದ ಭಾಗ ಯಾವುದು ಅಂತ ಹೇಳಿದ್ರೆ, ಭಕ್ತೈಹಿ ನಿರಂತರಂ ಶ್ರವಣಾದಿನ ಆತ್ಮಾನಂ ಭಜಮಾನೈಹಿ. ಭಕ್ತೈಹಿ ಅಂತ ಹೇಳಿದ್ರೆ ಏನು, ಭಕ್ತ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಭಗವಂತನನ್ನು ಭಜನೆ ಮಾಡೋನು ಅಥವಾ ಭಗವಂತನನ್ನು ಏನೋ ಕೇಳ್ಕೊಳ್ಳೋನು, ಪ್ರಾರ್ಥನೆ ಮಾಡ್ಕೊಳ್ಳೋನು ಅಂತ ನಾವು ತಿಳಿತೀವಿ. ಆದರೆ ಇಲ್ಲಿ ಭಕ್ತ ಅಂತ ಹೇಳಿದ್ರೆ ಏನು ವಿಶೇಷವಾದ ಅರ್ಥ ಅಂತ ಹೇಳಿದ್ರೆ, ಆತ್ಮಸ್ವರೂಪದ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡುವವನೇ ಭಕ್ತ ಅಂತ ಹೇಳಿದ್ದಾರೆ. ಇದನ್ನು ನಾವು ಭಕ್ತಿ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಭಾಗವತದಲ್ಲಿ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ, ಪ್ರಹ್ಲಾದ ಹೇಳೋ ಶ್ಲೋಕನೇ ಅದು. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣೋಹೋ ಭಕ್ತಿಶ್ಚೇನ್ ನವಲಕ್ಷಣ ಕ್ರಿಯತೆ ಭಗವತ್ಯರ್ಥ ತನ್ಮನ್ಯೇ ಧೀತಮುತ್ತಮಂ. ನೀನು
ಗುರುಕುಲಕ್ಕೆ ಹೋಗ್ತಾ ಇದೆಯಲ್ಲ, ಅಲ್ಲಿ ತಿಳ್ಕೊಂಡಿದ್ದು ಏನು ನೀನು ತಿಳ್ಕೊಂಡಿದ್ದು ಅಂತ ಕೇಳಿದಾಗ ತಂದೆ ಕೇಳ್ತಾನೆ, ಯಾರು ಹಿರಣ್ಯಕಶಿಪು ಕೇಳ್ತಾನೆ ಮಗನ್ನ. ಅವಾಗ ಅವನು ಪ್ರಹ್ಲಾದ ಹೇಳ್ತಾನೆ, ನಾನು ತಿಳ್ಕೊಂಡಿದ್ದು ಗುರುಕುಲದಲ್ಲಿ ತಿಳ್ಕೊಂಡಿದ್ದು ಇದೇನೆ ಅಂತ ಅವ್ನು ಹೇಳಿಬಿಟ್ಟು, ಈ ಪರಮಾತ್ಮನನ್ನ ಶ್ರವಣ ಮನನ ಕೀರ್ತನ ಅಂತ ಬಂದಿದೆಯಲ್ಲ, ಅದು ಹೀಗೆ ಯಾರು ಮಾಡ್ತಾರೋ ಅದೇ ಉತ್ತಮವಾದ ವಿದ್ಯೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಅವನು. ಹೀಗೆ ಭಕ್ತಿ ಅನ್ನೋದಕ್ಕೆ ತಪ್ಪಿಲ್ಲ ಆ ಥರ ಹೇಳಿದ್ದು. ಅಲ್ಲಿ ಕೂಡ ಪರಮಾತ್ಮ ವಿಷಯವಾಗಿ ಶ್ರವಣ ಮಾಡೋದು, ಪರಮಾತ್ಮ ವಿಷಯವಾಗಿ ನಾವು ಅದನ್ನು ಕೀರ್ತನೆ ಮಾಡೋದು ಅಂತ ಹೇಳೋದನ್ನು ನಾವು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಇನ್ನೊಂದು ರೀತಿಯಲ್ಲಿ ನಮಗೆ ನಮ್ಮ ಸಂಪ್ರದಾಯದಲ್ಲಿ ಒಂದು ಶ್ಲೋಕ ಇದೆ. ತಚ್ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕಪರತ್ವಂಚ ಬ್ರಹ್ಮಾಭ್ಯಾಸಂ ನಿರ್ಬುಧಾಹ ಅಂತ ಹೇಳಿದಾರಲ್ಲ, ಅದು ಕೂಡ ಅದೇ ಅರ್ಥವೇ ಬರುತ್ತೆ ಕೊನೆಯಲ್ಲಿ. ಸೊ ಹೀಗಾಗಿ ಭಕ್ತೈಹಿ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ, ಭಕ್ತರು ಅಂತ ಹೇಳಿದ್ರೆ ಶ್ರವಣಾದಿನ ಆತ್ಮಾನಂ ಭಜಮಾನೈಹಿ, ಶ್ರವಣಾದಿಗಳಿಂದ ಶ್ರವಣ ಮನನ ನಿಧಿಧ್ಯಾಸನ ಇವುಗಳಿಂದ ಆತ್ಮಸ್ವರೂಪದಲ್ಲೇ ಅವರು ಲಗತ್ತು ಮಾಡ್ಕೊಂಡಿರ್ತಾರೆ ತಮ್ಮನ್ನ, ಅದರಿಂದ ಬಿಟ್ಟು ಹೋಗೋದೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ಗೂಟಕ್ಕೆ ಒಂದು ಹಸುವನ್ನ ಕಟ್ಟಿಬಿಟ್ಟಿರ್ತಾರೆ, ಅದು ಮೇಯ್ತಾ ಇರುತ್ತೆ. ಆದರೆ ಅದಕ್ಕೊಂದು ತುಂಬ ದೊಡ್ಡ ವ್ಯಾಪಕವಾಗಿ ಒಂದು ಜಾಗ ಇರುತ್ತೆ, ಆ ಜಾಗ ದಾಟಿ ಹೋಗೋಕ್ಕಾಗೋದಿಲ್ಲ ಅದು, ಯಾಕಂದರೆ ಕಟ್ಟಾಕಿರ್ತಾರೆ ಒಂದು ಕಡೆ. ಅದಕ್ಕೆ ಸ್ವತಂತ್ರ ಇದೆ, ಸ್ವಲ್ಪ ದೂರಕ್ಕೆ ಎಲ್ಲ ಓಡಾಡೋ ಸ್ವಾತಂತ್ರ್ಯ ಇದೆ ಅದು. ಹಾಗಾಗಿ ಆ ಥರ ಒಬ್ಬ ತನ್ನನ್ನೇ ಈ ಪರಮಾತ್ಮ ಅಂತ ಒಂದು ಗೂಟಕ್ಕೆ ಲಗತ್ತು ಮಾಡ್ಕೊಂಡಿರ್ತಾನೆ, ಅದನ್ನು ಬಿಟ್ಟು ನಾವು ಹೋಗಬಾರ್ದು ಅಂತ. ಹಾಗಾಗಿ ಅವನು ದೈನಂದಿನ ಒಂದು ವ್ಯವಹಾರದಲ್ಲಿ ಅವನು ಸ್ನಾನಾದಿಗಳು ಎಲ್ಲ ಆಗಲೇಬೇಕು ಖಂಡಿತ, ಅದರಲ್ಲಿ ಮಾಡದೇ ಇರೋಕ್ಕಾಗೋದಿಲ್ಲ. ಆದರೆ ಅವನಿಂದೆಲ್ಲ ಏನು ಮಾಡಿದ್ರು ಕೂಡ ವ್ಯವಹಾರದಲ್ಲಿ ಅವನು ಏನೇ ಮಾಡ್ತಾ ಇದ್ರು ಕೂಡ ಆ ಒಂದು ಗೂಟಕ್ಕೆ ಅವನು ಲಗತ್ತಾಗೇ ಇರ್ತಾನೆ. ಅವನು ಭಕ್ತನ ನಿಜವಾದ ಒಂದು ಸಾಧಕ ಅಂತ ಹೇಳಿದ್ರೆ ಹಾಗಿರ್ತಾನೆ ಅಂತ. ನಮ್ಮ ರಾಮಕೃಷ್ಣ ಪರಮಹಂಸರು ಕೂಡ ಹೇಳಿದ್ದಾರೆ, ನೋಡು, ಪರಮಾತ್ಮನನ್ನು ತಿಳ್ಕೊಳ್ಳೋದು, ಪರಮಾತ್ಮನನ್ನು ನಾವು ಭಕ್ತಿ ಮಾಡೋದಕ್ಕೆ ನಾವು ಎಲ್ಲೋ ಕಾಡಿಗೆ ಅದಕ್ಕೆಲ್ಲ ಹೋಗಬೇಕಾಗಿಲ್ಲ, ಮನೇಲಿ ಇದ್ಕೊಂಡೇ ನಾವು ಮಾಡ್ಬೋದು, ಸಂಸಾರದಲ್ಲಿ ಇದ್ಕೊಂಡೇ ಮಾಡ್ಬೋದು ಅಂತ ಹೇಳೋಕ್ಕೆ ಅವರು ಉದಾಹರಣೆ ಹೇಳ್ತಾರೆ. ನೋಡು, ಒಂದು ಕೈಯಿಂದ ಪರಮಾತ್ಮನ ಪಾದವನ್ನು ಹಿಡ್ಕೋ, ಇನ್ನೊಂದು ಕೈಯಿಂದ ಬೇರೆ ಕೆಲಸಗಳೆಲ್ಲ ಮಾಡು ನೀನು ಅಂತ ಹೇಳಿದ್ದಾರೆ ಅವರು. ಅವ್ರು ಹೇಳುವಾಗ ನಮಗೆ ಒಂದು ಫಿಸಿಕಲ್ ಆಗಿ ತೋರಿಸೋ ಥರ ಇರುತ್ತೆ ಅಂದ್ಬಿಟ್ಟು, ಆ್ಯಕ್ಚುಲಿ ಅದ್ರ ಹಿನ್ನೆಲೆಯಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಇದೇನೇ ಅರ್ಥ. ಆ ಪರಮಾತ್ಮನ ಒಂದು ಸ್ಮರಣೆಯನ್ನು ಬಿಡದೇನೆ ನೀನು ಇದೆಲ್ಲವೂ ಕೂಡ ಮಾಡ್ತಾ ಇರು. ಯಾಕಂದರೆ ಇದನ್ನು ಮಾಡದೆ ಬೇರೆಕ್ಕಾಗೋದಿಲ್ಲ. ಅದನ್ನು ಬಿಟ್ಟರೆ ನಮಗೆ ಸಾಧನೆ ಹೊರಟೋಗುತ್ತೆ. ಅದರಿಂದ ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಅದಕ್ಕೆ ನಿನ್ಗೆ ಎರಡು ಕೈ ಕೊಟ್ಟಿರೋದು, ಒಂದು ಕೈಯಿಂದ ಅದನ್ನ ಇಟ್ಕೋ, ಇನ್ನೊಂದು ಕೈಯಿಂದ ಇದನ್ನು ಮಾಡು ಅಂತ ಅವ್ರು ಹೇಳಿದ್ದಾರೆ. ಇದೆಲ್ಲ ಮನಸ್ಸಲ್ಲಿ ತಗೋಬೇಕು ನಾವು ಅಷ್ಟೇ. ಕರೆಕ್ಟ್ ನೀವು ಹೇಳಿದ್ದು ಸರಿಯಾಗಿದೆ. ಕಾಮ್ ಕರ್ತೆ ರೋಹೋ ನಾಮ್ ಬಸ್ಸೇ ರೋಹೋ ಅಂತ, ಜಪ್ತೆ ರೋಹೋ ಅಂತ. ಕರೆಕ್ಟ್. ಸೊ ಹೀಗೆ ಎಲ್ಲ ಭಾಷೆಗಳಲ್ಲೂ ಆ ಥರ ಇದೆ. ಸೊ ಹೀಗೆ ಅವರು ಭಜಮಾನೈಹಿ ಪುರುಷೈಹಿ ಲಭ್ಯಂ ಪ್ರಾಪಣೀಯಂ ಅಂದರೆ ಹೊಂದಬೇಕಾದ್ದು ಇದು ಯಾವುದು ಅಂತ ಹೇಳಿದ್ರೆ, ತಂ ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಾಹ ಯುಕ್ತಾತ್ಮನಃ. ನೋಡಿ, ಈ ಶ್ಲೋಕದಲ್ಲಿ ಧ್ಯಾತ್ವಾ ಬ್ರಹ್ಮವಿದೋ ವಿದುಹು ಹೃಸ್ತಂ ಭಕ್ತಿ ಲಭ್ಯಂ ಅಜಂ ಸೂಕ್ಷ್ಮಂ ಅತರ್ಕ್ಯಂ ಅಂತ ಹೇಳಿದಾರಲ್ವಾ, ಇದನ್ನು ಧ್ಯಾತ್ವಾ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಇದಕ್ಕೆ ತಕ್ಕನಾಗಿ ಇವರು ಏನು ಮಾಡ್ತಾ ಇದ್ದಾರೆ, ಇದು ಒಂದು ಶ್ರುತಿಗೆ ತೋರಿಸ್ತಾ ಇದ್ದಾರೆ. ತಂ ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಾಹ ಯುಕ್ತಾತ್ಮನಃ. ಹಾಗಾಗಿ ಆ ಸ್ವರೂಪವನ್ನು ಇವರು ಧೀರಾಹ ಅಂತ ಹೇಳಿದ್ರೆ ಯಾರು ತುಂಬ ಧೈರ್ಯವಂತರು ಅಂತ ಒಂದರ್ಥ, ಅಥವಾ ತುಂಬ ಬುದ್ಧಿವಂತರು ಅಂತ ಇನ್ನೊಂದು ಅರ್ಥ. ಎರಡೂ ಬೇಕಾಗಿದೆ ಇದರಲ್ಲಿ. ಯಾಕಂದರೆ ಧೈರ್ಯವಂತರು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅವರು ಧೈರ್ಯವಂತರು ಅಂತ ಹೇಳಿದ್ರೆ, ಈ ಪ್ರಪಂಚವನ್ನು, ಇಡೀ ಪ್ರಪಂಚವನ್ನು ಕೂಡ ಅವರು ಬಿಟ್ಟು ಹೋಗೋಕ್ಕೆ ಅವರಿಗೆ ಒಂದು ಧೈರ್ಯ ಬಂದಿದೆಯಲ್ಲ. ಅಂದರೆ ಬಿಟ್ಟು ಹೋಗೋದು ಅಂತ ಹೇಳಿದ್ರೆ ಬೇರೆ ಎಲ್ಲೂ ಹೋಗಿಲ್ಲ ಅವರು. ನನಗೆ ಈ ಒಂದು ಫಲ ನನಗೆ ಬೇಡ, ಈ ಪ್ರಾಪಂಚಿಕ ಫಲ ನನಗೆ ಬೇಡ ಅಂತ ಹೇಳಕ್ಕೆ ಒಬ್ಬರಿಗೆ ಧೈರ್ಯ ಬೇಕಲ್ಲ, ಅದನ್ನು ತುಂಬ ಧೈರ್ಯ ಅಂತ ಹೇಳಿದ್ದಾರೆ. ಆಮೇಲೆ ಇಂಥವರು ಏನು ಮಾಡಿದ್ದಾರೆ, ತಮ್ಮ ಸರ್ವಗಂ ಅಂದರೆ ಆ ಬ್ರಹ್ಮಸ್ವರೂಪವನ್ನು, ಅದು ಹೇಗಿದೆ ಅಂತ ಹೇಳಿದರೆ ಸರ್ವಗಂ ಎಲ್ಲ ಕಡೆನೂ ಇದೆ, ಅದು ಸರ್ವತಃ ಪ್ರಾಪ್ಯ, ಎಲ್ಲ ರೀತಿಯಲ್ಲೂ ಇವರು ಅದನ್ನು ತಿಳ್ಕೊಂಡು ಧೀರಾಹ ಯುಕ್ತಾತ್ಮನಃ ಅಂತ ಹೇಳಿದ್ರೆ ಅಂತಃಕರಣವನ್ನು, ಶರೀರವನ್ನು ಎಲ್ಲವನ್ನೂ ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಅವರು ಈ ಥರ ಸಾಧನೆ ಮಾಡ್ತಾ ಇರೋರು ಅದನ್ನು ತಿಳಿತಾರೆ. ಇತಿ ಶ್ರುತೇಃ ಶ್ರವಣಾದಿಭಿಃ ಯುಕ್ತಃ ನಿಯತಃ ಆತ್ಮ ಚಿತ್ತಂ ಯೇಷಾಂ ಇತ್ಯರ್ಥಃ. ಇದಕ್ಕೆ ಇವರೇ ಅರ್ಥ ಕೊಡ್ತಾ ಇದ್ದಾರೆ. ಶ್ರವಣ ಮನನ ನಿಧಿಧ್ಯಾಸಗಳಿಂದ ಇವರು ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಂತ ಆತ್ಮ ಅಂದರೆ ಇಲ್ಲಿ ಇದು ಶುದ್ಧ ಆತ್ಮ ಅಲ್ಲ, ಅಂತಃಕರಣ ಅಂತ ಅರ್ಥ. ಆತ್ಮನನ್ನು ನಿಯಮನ ಮಾಡಿಕೊಂಡು ಅವ್ರು ಈ ಥರ ತಿಳಿತಾರೆ ಅಂತ. ಆಮೇಲೆ ಅಜಂ ಅಂತ ಶ್ರುತಿ ಹಾಕಿದೆ. ಅಜಂ ಅಂದರೆ ಜನ್ಮ ಇಲ್ಲದ್ದು, ಜನ್ಮರಹಿತಂ ಅಂತ. ಇದಕ್ಕೆ ಮಹಾನಜ ಇತ್ಯಾದಿ ಶ್ರುತೇಹೇ. ಹಾಗಾಗಿ ಮಹಾನಜ ಅಂತ ಒಂದು ಶ್ರುತಿ ವಾಕ್ಯ ಕೂಡ ಇದೆ. ಅದು ಅಂದರೆ ಮಹಾನ್ ಅಂದರೆ ತುಂಬ ವ್ಯಾಪಕವಾದ ಸ್ವರೂಪ ಅದು. ಆಮೇಲೆ ಅಜಹ ಬೇರೆ, ಅದು ಹುಟ್ಟಿಲ್ಲದೇ ಸ್ವರೂಪ ಬೇರೆ, ಅದು ಅಂತ ಒಂದು ಸ್ವರೂಪ. ಹುಟ್ಟಿಲ್ಲದೇ ಇರೋ ಸ್ವರೂಪ ಅಂತ ಮಹಾನ್ ಅಜ. ಇಲ್ಲ ಏನು ಹೀಗಾಗಿ ಈ ಒಂದು ಸ್ವರೂಪವನ್ನು
ನಾವು ಮಹಾನಜ ಆತ್ಮ ಅಂತ ಹೇಳುವಾಗ ಅದು ಮಹತ್ತಾಗಿದೆ, ಅದು ವ್ಯಾಪಕವಾಗಿದೆ. ವಿಷ್ಣು ಅಂತ ಇರಲಿ. ಅಜ ಅಂತ ಹೇಳಿದ್ರೆ ಹುಟ್ಟಿಲ್ಲದೆ ಇರೋದು ಅಂತ, ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ ವಿಶೇಷಣಗಳಷ್ಟೇ ಅಲ್ವಾ. ನೀವು ಯೋಚನೆ ಮಾಡಿ, ಹುಟ್ಟಿಲ್ಲದೆ ಇರೋದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಡೆಯಿಂದ ಒಂದು ಕಾರಣ ಇದನ್ನ ಉಂಟು ಮಾಡಿದೆ ಅನ್ನೋದಕ್ಕೆ ಇಲ್ಲ. ಅನಾದಿ ಅನಂತ ಅಂತ ಸರಿ. ಇಲ್ಲ ಅನಂತ ಅಂತ ಹೇಳುವಾಗ ಏನಾಗುತ್ತೆ ಅರ್ಥ ಬರುತ್ತೆ ಅಂತ ಹೇಳಿದ್ರೆ, ಅನಾದಿ ಅನಂತ ಅಂತ ಹೇಳುವಾಗ ಕಾಲ ಪರಿಚ್ಛೇದ ಇಲ್ಲ ಅಂತ ಅರ್ಥ ಬರುತ್ತೆ. ಅನಾದಿ ಅನಂತ ಅಂತ ಬರುವಾಗ ಮಹಾನ್ ಅಂತ ಹೇಳಿದಾಗ ದೇಶ ಪರಿಚ್ಛೇದ, ವಸ್ತು ಪರಿಚ್ಛೇದ ಅದು ಕೂಡ ಇಲ್ಲದೆ ಇರೋ ವಸ್ತು ಇದು ಅಂತ ಬರುತ್ತೆ. ಹಾಗಾಗಿ ಎರಡಕ್ಕೂ ವ್ಯತ್ಯಾಸ ಇದೆ, ಎರಡು ವಿಶೇಷಣಕ್ಕೂ ವ್ಯತ್ಯಾಸ ಇದೆ. ಸೊ ಹೀಗೆ ಮಹಾನಜ ಇತ್ಯಾದಿ ಶ್ರುತೇಹೇ. ಸೂಕ್ಷ್ಮಂ ಅಂತ ಹೇಳಿದ್ದಾರೆ, ಅದಕ್ಕೆ ಏನರ್ಥ ಕೊಡ್ತಾ ಇದ್ದಾರೆ ಅಂದರೆ ಇಂದ್ರಿಯ ಅಗ್ರಾಹ್ಯಂ, ಇಂದ್ರಿಯದಿಂದ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನು. ಯಾಕಂದರೆ ಈ ಪಂಚ ಇಂದ್ರಿಯಗಳಿಂದ ನಾವು ಪಂಚ ಇಂದ್ರಿಯ ಇದು ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳಿಗೆ ವಿಷಯವಾಗಿರೋದು ಸ್ಥೂಲವಾದ ವಿಷಯಗಳು ವಿಷಯವಾಗಿರುತ್ತೆ. ಅದು ಅತ್ಯಂತ ಸೂಕ್ಷ್ಮವಾದ ವಿಷಯಗಳು ಇದಕ್ಕೆ ಇಂದ್ರಿಯಗಳಿಂದ ಗೋಚರವಾಗೋದೇ ಇಲ್ಲ. ಅದಕ್ಕೇ ನಮಗೆ ಸ್ವಲ್ಪ ಸೂಕ್ಷ್ಮವಾದ ವಸ್ತು ಅಂತ ಹೇಳಿದರೆ ಅವಾಗ ಮನಸ್ಸಿನ ಒಂದು ವ್ಯಾಪಾರ ಜಾಸ್ತಿ ಆಗುತ್ತೆ ಅದರಲ್ಲಿ, ಯಾಕಂದರೆ ಅದನ್ನು ತಿಳ್ಕೊಳ್ಳೋಕ್ಕೆ. ಹಾಗಾಗಿ ಅಲ್ಲಿಗೂ ಇನ್ಪುಟ್ ಅನ್ನೋದು ಇಂದ್ರಿಯಿಂದನೇ ಬರಬೇಕು. ಬಟ್ ಸ್ಟಿಲ್ ಆ ಇಂದ್ರಿಯದಿಂದ ಬಂದಿರೋ ಇನ್ಪುಟ್ ಆ ವಿಷಯದಲ್ಲಿ ಅತ್ಯಂತ ಸೂಕ್ಷ್ಮವಾದ ಒಂದು ಲೆವೆಲ್ಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಬುದ್ಧಿ, ಮನಸ್ಸು ಇವುಗಳ ಒಂದು ವ್ಯಾಪಾರ ಇರುತ್ತೆ. ಅದಕ್ಕೇ ನಾವು ರಿಸರ್ಚರ್ಸ್ ಅಂತ ಹೇಳ್ತೀವಲ್ಲ, ಆ ರಿಸರ್ಚರ್ಸ್ ಕೂಡ ಏನೋ ಅಲೌಕಿಕವಾದ ಪದಾರ್ಥವನ್ನು ಏನೋ ರಿಸರ್ಚ್ ಮಾಡೋದಿಲ್ಲ, ಅವರು ಲೌಕಿಕವಾದ ಪದಾರ್ಥವನ್ನೇ ರಿಸರ್ಚ್ ಮಾಡ್ತಾರೆ. ಆದರೆ ಮಾಡೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲೌಕಿಕವಾದ ಪದಾರ್ಥಗಳಲ್ಲೇ ನಮಗೆ ಸಾಮಾನ್ಯ ಜನಗಳಿಗೆ ಕಣ್ಣಿಗೆ ಕಾಣಿಸದೇ ಇರೋ ವಿಷಯವನ್ನು ಅವರು ಸಂಶೋಧನೆ ಮಾಡ್ತಾರೆ. ಅವರು ಅದಕ್ಕೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡ್ಕೊಳ್ತಾರೆ, ಟೆಲಿಸ್ಕೋಪೋ ಅಥವಾ ಮೈಕ್ರೋಸ್ಕೋಪೋ ಇಂಥದ್ದೆಲ್ಲ ಇಟ್ಕೊಂಡು ಅವರು ಮಾಡ್ತಾರೆ. ಸೊ ಹೀಗೆ ಇಂದ್ರಿಯ ಅಗ್ರಾಹ್ಯಂ ಅಂತ ಹೇಳಿದ್ರು. ಅದಕ್ಕೆ ಒಂದು ಶ್ರುತಿ ಇದೆ, ಸೂಕ್ಷ್ಮಾತ್ ಸೂಕ್ಷ್ಮತರಂ ಅಂತ. ಹಾಗಾಗಿ ಸೂಕ್ಷ್ಮ ಅಂತ ನಾವು ಲೋಕದಲ್ಲಿ ಯಾವುದನ್ನಾದ್ರೂ ಹೇಳಿದ್ರೆ ಅದಕ್ಕಿಂತ ಸೂಕ್ಷ್ಮವಾಗಿರೋದು ಇದು ಅಂತ. ಅದಕ್ಕೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳುವಾಗ ಅಣು ಅಂತ ಹೇಳಿದ್ರೆ ತುಂಬ ಸೂಕ್ಷ್ಮವಾದ್ದು, ಅದಕ್ಕಿಂತ ಸೂಕ್ಷ್ಮ ಈ ಬ್ರಹ್ಮಸ್ವರೂಪ ಅಂತ. ಹೀಗೆ ಎಲ್ಲ ಅದಕ್ಕೆ ಇದು ಕೊಟ್ಟಿದ್ದಾರೆ. ಇತ್ಯಾದಿ ಶ್ರುತೇಹೇ. ಸೂಕ್ಷ್ಮಂ ಇದು ಅತರ್ಕ್ಯಂ ಅಂತ ಇದೆ. ಅತರ್ಕ್ಯಂ ಅನ್ನೋದಕ್ಕೆ ಕೇವಲ ತರ್ಕ ಅಗಮ್ಯಂ ಕಿಂತು ಉಪನಿಷದ್ ಗಮ್ಯಂ ತಂತು ಔಪನಿಷದಂ ಪುರುಷಂ ಪೃಚ್ಛಾಮಿ ಇತ್ಯಾದಿ ಶ್ರುತೇಹೇ. ಸೊ ಇವಾಗ ಅತರ್ಕ್ಯಂ ಅಂತ ಹೇಳಿದ್ರೆ, ತರ್ಕ ಅಂತ ಹೇಳಿದ್ರೆ ಒಂದು 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 ಲಾಜಿಕ್ಕನ್ನು ಯೂಸ್ ಮಾಡಿ ತಿಳ್ಕೊಳ್ಳೋದಕ್ಕೆ ತರ್ಕ್ಯಂ ಅಂತ ಹೇಳೋದು. ಆದರೆ ಈ ಬ್ರಹ್ಮವನ್ನು ಆ ಥರ ಬರೀ ಲಾಜಿಕ್ಕಿಂದ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಇದನ್ನು ಉಪನಿಷತ್ತಿಂದ ನಾವು ತಿಳ್ಕೊಬೇಕು ನಾವು ಅಂತ. ಏನು ವಿಷಯ ಅಂತ ಹೇಳಿದ್ರೆ, ಹಾಗಾದರೆ ನಿಮಗೆ ಲಾಜಿಕ್ ಬೇಡವಾ ಅಂತ ಕೇಳಿದ್ರೆ ಬೇಕು ನಮಗೆ ಖಂಡಿತ. ಆದರೆ ಅದು ಯಾವ ಲೆವೆಲಲ್ಲಿ ಬೇಕು, ಯಾವಾಗ ಬೇಕು ಅಂತ ಹೇಳಿದ್ರೆ ಉಪನಿಷತ್ ಹೇಳ್ಕೊಟ್ಟಿರೋ ಬ್ರಹ್ಮದ ವಿಷಯದ ಹೇಳ್ಕೊಟ್ಟಿರುತ್ತಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋವಾಗ ನಮಗೆ ಅದ್ರ ಬಗ್ಗೆ ಡೌಟ್ಸ್ ಎಲ್ಲ ಬಂದರೆ ಅಥವಾ ನಮ್ಮ ಥಿಂಕಿಂಗ್ ಕ್ಲಾರಿಟಿ ಬೇಕಂದರೆ ನಾವು ಅವಾಗ ಲಾಜಿಕ್ ಯೂಸ್ ಮಾಡ್ತೀವಿ, ತರ್ಕವನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಶ್ರುತಿ ಅನುಗೃಹೀತ ತರ್ಕ ಅಂತ ಅದನ್ನು ಯೂಸ್ ಮಾಡಬೇಕು ಅಂತ. ಅದಕ್ಕೆ ಭಗವತ್ಪಾದರು ಸಾಧನ ಪಂಚಕಂ ಅಂತ ಇದೆಯಲ್ಲ, ವೇದೋ ನಿತ್ಯ ಮಧೀಯತಾಮ್ ಅಂತ, ಅದರಲ್ಲಿ ಶ್ರುತಿಮತಸ್ತರ್ಕೋ ಅನುಸಂಧೀಯತಾಂ ಅಂತ ಬರೆದಿದ್ದಾರೆ. ಹಾಗಾಗಿ ಹೇಳಿದ್ದಾರೆ. ಹಾಗಾಗಿ ಶ್ರುತಿಗೆ ಅನುಕೂಲವಾಗಿರೋ ತರ್ಕವನ್ನು ಉಪಯೋಗಿಸಬೇಕು, ಬೇಕೇ ಬೇಕದು ಅಂತ. ಅದಕ್ಕೆ ನಮ್ಮದ್ರಲ್ಲಿ ಈ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳುವಾಗ ಶ್ರವಣ ಅನ್ನೋದು ಗ್ರಂಥದಿಂದ ನಾವು ಗುರು ಆಚಾರ್ಯ ಶ್ರುತಿ ಆಚಾರ್ಯರು ಹೇಳಿರೋ ಮಾಹಿತಿ ತಗೊಳ್ತೀವಿ. ಅದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಈ ಜೀವನ ವಿಷಯದ ಬಗ್ಗೆ, ಜೀವನ ವಿಷಯ, ಆಮೇಲೆ ಬ್ರಹ್ಮದ ವಿಷಯ ಅಂದರೆ ಈಶ್ವರ ವಿಷಯ, ಜಗತ್ತಿನ ವಿಷಯ. ಈ ವಿಷಯಗಳನ್ನು ಶ್ರವಣ ಮಾಡಿದ ಮೇಲೆ ನಮಗೆ ಅದರಲ್ಲಿ ಡೌಟ್ಸ್ ಇರುತ್ತೆ. ಅಂದರೆ ಈ ಪ್ರಪಂಚ ಅನ್ನೋದು ಮಿಥ್ಯಾ ಅಂತ ಹೇಳ್ಕೊಡುತ್ತೆ ಶ್ರುತಿ. ಆದರೆ ನಮಗೆ ಹೇಗೆ ಮಿಥ್ಯ, ಅದು ನನಗೆ ಕಣ್ಣು ಕಾಣಿಸ್ತಾ ಇದೆಯಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಇದಕ್ಕೆ ಬೇಕಾಗಿರೋ ಯುಕ್ತಿಗಳಿಂದ ಇದನ್ನು ಸರಿ ಮಾಡ್ಕೋಬೇಕು. ಅದಕ್ಕೆ ಕೂಡ ಯುಕ್ತಿಗಳನ್ನ ಕೂಡ ಕೆಲವು ಸತಿ ಶ್ರುತಿಯೇ ಕೊಡುತ್ತೆ, ಕೆಲವು ಸತಿ ಬೇರೆ ಗ್ರಂಥಗಳು ಅಥವಾ ಆಚಾರ್ಯರು ಇವರೆಲ್ಲ ಅದನ್ನು ಬಿಲ್ಡಪ್ ಮಾಡಿರ್ತಾರೆ, ಅದನ್ನು ತಿಳಿಸ್ತಾರೆ. ಸೊ ಹೀಗೆ ನಮಗೆ ಯುಕ್ತಿ ಅನ್ನೋದು ಬೇಕೇ ಬೇಕು. ಮನನಂ ಅನ್ನೋ ಸ್ಟೇಜಲ್ಲಿ ಯುಕ್ತಿ ಅಂತ ಬೇಕು, ಅದೇ ತರ್ಕ ಅಂತ ಹೇಳೋದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅತರ್ಕ್ಯಂ ಅಂತ ಶ್ಲೋಕದಲ್ಲಿ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಕೇವಲ ತರ್ಕ ಅಗಮ್ಯಂ, ಬರೀ ತರ್ಕದಿಂದ ತಿಳ್ಕೊಬಾರ್ದು ಇದನ್ನು. ಯಾಕಂದರೆ ನೋಡಿ, ಇವರು ಈ ವೇದಾಂತಿಗಳು ಅಲ್ಲದೆ ಇರೋರು, ಸಾಂಖ್ಯ, ಯೋಗ ಮತ್ತು ವೈಶೇಷಿಕ ಇಂಥವರೆಲ್ಲ ಏನು ಮಾಡಿದ್ದಾರೆ ಅಂದರೆ ತರ್ಕಕ್ಕೆ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಅವರೆಲ್ಲ ನಾಸ್ತಿಕರಲ್ಲ ಖಂಡಿತ, ಆದರೆ ಅವರು ಶ್ರುತಿಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ಆದರೆ ವೇದಾಂತಿಗಳು ಉಲ್ಟಾ ಅದಕ್ಕೆ, ಅಂದರೆ ವೇದಾಂತಿಗಳು ಶ್ರುತಿಗೆ ಮೊದಲನೇ ಸ್ಥಾನ ಕೊಟ್ಟು ತರ್ಕಕ್ಕೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ಕೇವಲ ತರ್ಕದಿಂದ ತಿಳ್ಕೊಳ್ಳೋ ವಿಷಯ ಎಲ್ಲ ಇದು. ಹೌದು, ಶ್ರುತಿ ಅವ್ರಿಗೂ ಶ್ರುತಿ ಒಂದೇನೆ. ವೈಪರೀತ್ಯ ಅವರು ಅದೇ ಯಾತಕ್ಕೆ ಅಂತ ಹೇಳಿದ್ರೆ ಅವರು ನಮ್ಮ ಗುರುಗಳು ಸುಬ್ರಹ್ಮಣ್ಯನವರು ಅದಕ್ಕೊಂದು ಉಪಪತ್ತಿ ಹೇಳಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಅವರು ನೋಡು, ಒಂದು ಹಂತದಲ್ಲಿರೋ ಒಂದು ವ್ಯಕ್ತಿಗೆ ಅವನಿಗೆ ಸಾಮಾನ್ಯ ಅನುಭವದಲ್ಲಿ ಇಟ್ಕೊಂಡೇ ನಾನು ನಿನಗೆ ಹೇಳ್ಕೊಡ್ತೀನಿ ಒಂದು ದಾರಿ ಅಂತ ಮುಂದಕ್ಕೆ ಬರ್ತಾರೆ ಅವರು.
ಅಂಥವ್ರಿಗೆ ಅವ್ರು ಹೇಳಿರೋದು. ಅಂದರೆ ತುಂಬ ಒಳಗಡೆ ಶ್ರುತಿಗೆ ಹೋಗ್ಬಿಟ್ಟು ಒಳಗಡೆಯಿಂದ ನಾವು ಆ ತತ್ವವನ್ನು ತಿಳ್ಕೊಳ್ಳೋಕ್ಕೆ ಯಾರಿಗೆ ಸಾಮರ್ಥ್ಯ ಇಲ್ಲವೋ ಅವರಿಗೆ ಸಾಮಾನ್ಯ ಲೋಕವೇಶವಾದ ಜ್ಞಾನವೇ ಅವ್ರಿಗಿರುತ್ತೆ, ಆ ಲೆವೆಲಲ್ಲೇ ಇರ್ತಾರೆ ಅವರು. ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಅಂಥ ಅಧಿಕಾರಿಗಾಗಿ ಅವ್ರು ಹೇಳಿರೋದು. ಯಾರೋ ವೈಶೇಷಿಕ ನ್ಯಾಯ ಸಾಂಖ್ಯ ಅವರೆಲ್ಲ ಹೇಳಿರೋದು ಅವರೇ ದಡ್ಡರಲ್ಲ, ಖಂಡಿತ ಅವರೆಲ್ಲ ಕೂಡ ಒಳ್ಳೆಯ ತಿಳುವಳಿಕೆ ಇರೋರೇನೆ. ಆದರೆ ಅವ್ರಿಗೆ ಯಾವ ಆಡಿಯನ್ಸ್ಗೆ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಆಡಿಯನ್ಸ್ಗೆ ಅವ್ರು ಹೇಳಿದ್ದಾರೆ, ಅಂಥ ಆಡಿಯನ್ಸ್ಗಾಗಿ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವ್ರು ಆ ಥರ ಹೇಳಿದ್ದಾರೆ. ಹಾಗಾಗಿ ನಾನು ಹೇಳೋದಿಲ್ಲ. ಇಲ್ಲ ನೀವು ಹೇಳ್ತಾ ಇರೋದು ಯಾವುದಾದ್ರೆ ದ್ವೈತ, ವಿಷ್ಟಾದ್ವೈತ, ಅದ್ವೈತ ಅಂತ. ನಾನು ಅದನ್ನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸಾಂಖ್ಯ ಯೋಗ ಅಂತೆಲ್ಲ ಇದ್ದಾರಲ್ಲ ಅಂಥವ್ರನ್ನ ಬಗ್ಗೆ ನಾನು ಹೇಳಿದ್ದು. ಸೊ ಹಾಗಾಗಿ ಅವರು ಕೂಡ ಶ್ರುತಿ ಒಪ್ಪೋರೇನೆ, ಆದರೆ ಅವರು ಶ್ರುತಿಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ, ಯುಕ್ತಿಗೆ ಫಸ್ಟ್ ಸ್ಥಾನ ಕೊಟ್ಟಿದ್ದಾರೆ. ಹಾಗೆ ಡಿಫ್ರೆನ್ಸ್ ಇದೆ ಅವ್ರಿಗೂ ನಮಗೂ. ಸೊ ಅದಕ್ಕೆ ಒಂದು ಶ್ರುತಿ ಅದನ್ನೇ ಕೋಟ್ ಮಾಡ್ತಾರೆ ಇವರು. ಅಂದರೆ ಉಪನಿಷತ್ ಗಮ್ಯಂ ಅಂತ ಹೇಳಿದ್ರೆ ಏನು, ಅದಕ್ಕೆ ಶ್ರುತಿ ಯಾವುದಂದ್ರೆ ತಂತು ಔಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಬೃಹದಾರಣ್ಯಕದಲ್ಲಿ ಒಂದು ಬರುತ್ತೆ. ಅಂದರೆ ಆ ಒಂದು ಉಪನಿಷತ್ತಿಂದ ತಿಳಿಯಲ್ಪಡುವ ವಿಷಯ ಪುರುಷ ಇದ್ದಾನಲ್ಲ ಅವನು ನಾನು ಅವನ ಬಗ್ಗೆ ಕೇಳ್ತಾ ಇದ್ದೀನಿ. ನೋಡಿ, ಇವಾಗ ಪುರುಷ ಅಂತ ಹೇಳಿದ್ರೆ ನಮಗೆ ಎಷ್ಟೆಷ್ಟೋ ಅರ್ಥಗಳು ಬರುತ್ತೆ. ಇವಾಗ ಸಾಮಾನ್ಯವಾಗಿ ಪುರುಷ ಅಂತ ಹೇಳಿದ್ರೆ ಲೋಕದಲ್ಲಿ ಏನು ಬರುತ್ತೆ, ಒಂದು ಪುಲ್ಲಿಂಗ, ಒಂದು ಮೇಲ್, ಒಂದು ಗಂಡಸು ಅಂತ ಒಂದು ಅರ್ಥ ಬರುತ್ತೆ. ಆದರೆ ಶ್ರುತಿಯಲ್ಲಿ ಪುರುಷ ಅಂತ ಶಬ್ದವರು ಉಪಯೋಗಿಸಿದ್ದಾರೆ. ಆ ಶ್ರುತಿಯಲ್ಲಿ ಉಪಯೋಗಿಸಿದ ಪುರುಷ ಶಬ್ದಕ್ಕೂ ಈ ಅರ್ಥ ಬರುತ್ತೆ. ಬಟ್ ಅದಕ್ಕಿಂತ ದೊಡ್ಡ ಅರ್ಥ ಇನ್ನೊಂದು ಅರ್ಥ ಇದೆ. ಹಾಗಾಗಿ ಅದಕ್ಕೆ ವ್ಯುತ್ಪತ್ತಿ ಎಲ್ಲ ಬೇಕಾದಷ್ಟು ರೀತಿಯಲ್ಲಿ ಕೊಡ್ತಾರೆ. ಪೂರ್ಣತ್ವಾತ್ ಪುರುಷಃ, ಪುರುಷಯನಾತ್ ಪುರುಷಃ, ಆಮೇಲೆ ಸರ್ವಂ ಪೂರ್ಣಂ ಅನೇನ ಇತಿ ಪುರುಷಃ. ಹೀಗೆ ಪುರುಷ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳೆಲ್ಲ ಇದೆ. ಅದರಿಂದ ಅಲ್ಲಿ ಪುರುಷ ಅಂತ ಹೇಳೋದು ಒಂದು ಗಂಡಸು ಮೇಲ್ ಅಲ್ವೇ ಅಲ್ಲ ಅದು. ಹಾಗಾಗಿ ಅಲ್ಲಿ ಎಲ್ಲ ಕಡೆನೂ ಹರಡಿರೋದು, ಎಲ್ಲದರಲ್ಲೂ ಇದ್ಕೊಂಡು ಚೈತನ್ಯವಾಗಿರೋ ಸ್ವರೂಪ, ಇಂಥ ಅರ್ಥಗಳೆಲ್ಲ ಬರುತ್ತೆ ಅಲ್ಲಿ. ಅದಕ್ಕಾಗಿ ಈ ಶ್ರುತಿ ವಾಕ್ಯದಲ್ಲಿ ಕೇಳ್ತಾ ಇದ್ದಾನೆ ಒಬ್ಬ, ನಾನು ಉಪನಿಷತ್ತಿಂದ ತಿಳಿಯಲ್ಪಡುವ ಒಂದು ಪುರುಷನನ್ನು ಅವನ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಆ ಒಂದು ಪುರುಷನ ಬಗ್ಗೆ ನನಗೆ ಹೇಳ್ಕೊಡಿ ಅಂತ. ಹಾಗಾಗಿ ಇದು ತಂತು ಔಪನಿಷದಂ ಪುರುಷಂ ಪೃಚ್ಛಾಮಿ ಇತ್ಯಾದಿ ಶ್ರುತೇಹೇ. ಆತ್ಮಸ್ಥಂ ಅಂತ ಇದೆ ಎಲ್ಲ ಶ್ಲೋಕದಲ್ಲಿ. ಅದಕ್ಕೆ ವ್ಯಾಖ್ಯಾನ ಹೇಳ್ತಾ ಇದ್ದಾರೆ. ಆತ್ಮನಿ ಕಾರಣ ಸಂಘಾತೆ ಜೀವತ್ವೇನ ಪ್ರವಿಶ್ಯ ಸ್ಥಿತಂ ತದೇವಾನುಪ್ರಾವಿಶತ್ ಅಂತ ಒಂದು, ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಇನ್ನೊಂದು ಶ್ರುತಿ. ಇತ್ಯಾದಿ 2 ಶ್ರುತಿಗಳನ್ನ ಅವರು ಕೋಟ್ ಮಾಡ್ತಾ ಇದ್ದಾರೆ. ಏನಂದರೆ ಆತ್ಮಸ್ಥಂ ಅಂತ ಅದು ಹೇಳಿದೆಯಲ್ಲ, ನಮ್ಮ ಅಂತಃಕರಣದಲ್ಲೇ ಇರೋದು ಅಂತ. ಆತ್ಮ ಅಂದರೆ ಅಂತಃಕರಣ ಅಂತ ಅರ್ಥ ಇಲ್ಲಿ. ಹಾಗಾಗಿ ಅಂತಃಕರಣದಲ್ಲಿರೋದು ಅಂತ. ಅದಕ್ಕೆ ಇವರು ಹೇಗೆ ಆ ಬ್ರಹ್ಮವು ನಮ್ಮ ಅಂತಃಕರಣದಲ್ಲಿ ಇರೋಕ್ಕೆ ಸಾಧ್ಯ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನೀನೇನು ಕಷ್ಟಪಡಬೇಡ, ಶ್ರುತಿ ನಿನ್ಗೆ ಹೇಳ್ಕೊಡ್ತಾ ಇದೆ, ಅದನ್ನ ಇಟ್ಕೊಂಡು ಅದ್ರ ಮೇಲೆ ನೀನು ಬಿಲ್ಡಪ್ ಮಾಡ್ಕೊಂಡು ಹೋಗು ಅಂತ. ಅದಕ್ಕೆ ಏನು ಶ್ರುತಿ ಅಂದರೆ ತದೇವಾನು ಪ್ರಾವಿಶತೆ, ಅಂದರೆ ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತೆ. ಈ ಬ್ರಹ್ಮವು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ, ಶರೀರಗಳನ್ನೆಲ್ಲ ಕೂಡ ಸೃಷ್ಟಿ ಮಾಡಿ ಅದರೊಳಗಡೆ ಅದೇ ಪ್ರವೇಶ ಮಾಡಿದೆ ಅಂತ ಹೇಳಿದೆ ಅದು. ಹಾಗಾಗಿ ಬ್ರಹ್ಮವು ಸೃಷ್ಟಿ ಮಾಡಿ ಅದರ ಪ್ರವೇಶ ಮಾಡಿದೆ ಅಂತ. ಹೀಗಾಗಿ ಪ್ರವೇಶ ಮಾಡಿದೆ ಅಂದರೆ ಏನರ್ಥ ಅಂತ ಹೇಳಿದ್ರೆ ಅದು ಒಳಗಡೆ ಹೊಕ್ಕಿದೆ ಅಂತ ಆ ಅರ್ಥದಲ್ಲ ಇದು. ಅದು ಶಂಕರಾಚಾರ್ಯರು ಅದನ್ನು ತೈತ್ತಿರೀಯ ಉಪನಿಷತ್ ಭಾಷೆಯಲ್ಲಿ ತುಂಬ ದೀರ್ಘವಾಗಿ ವಿಚಾರ ಮಾಡಿದ್ದಾರೆ ಅದನ್ನು. ಅಂದರೆ ಪ್ರವೇಶ ಮಾಡೋದು ಅಂದರೆ ಏನು ಅಂದರೆ ಅವರಿಗೆ ಆ ಒಂದು ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತಾರೆ ಅವರು. ಒಂದು ಮನೆ ಕಟ್ಟಿಬಿಟ್ಟು ಒಬ್ಬ ಮನೆ ಗೃಹ ಪ್ರವೇಶ ಮಾಡಿ ಮನೆ ಒಳಗಡೆ ಪ್ರವೇಶ ಮಾಡ್ತಾರಲ್ಲ, ಆ ಥರನ ಅಂತ ಕೇಳಿದರೆ ಆ ಥರ ಇಲ್ಲ. ಯಾತಕ್ಕೆ ಇಲ್ಲ ಅಂತ ಹೇಳಿದ್ರೆ, ಮನೆ ಕಟ್ಟೋನು ಅವನು ಪರಿಚ್ಛಿನ್ನವಾದ ವ್ಯಕ್ತಿ. ಮನೆ ಕಟ್ಟಕ್ಕೆ ಮುಂಚೆ ಅವನು ಮನೇಲಿರೋಕ್ಕೆ ಆಗೋದಿಲ್ಲ. ಅದರಿಂದ ಮನೆ ಆಚೆ ಇರ್ತಾನೆ ಅವನು. ಮನೆ ಕಟ್ಟಿದ ಮೇಲೆ ಏನು ಮಾಡ್ತಾನೆ, ಮನೆ ಒಳಗೆ ಪ್ರವೇಶ ಮಾಡ್ತಾನೆ. ಆದರೆ ಈ ಬ್ರಹ್ಮ ಎಲ್ಲ ಕಡೆನೂ ಇರೋದದು. ಹಾಗಾಗಿ ಅದು ಒಂದು ಇದೆಲ್ಲ ಮಾಡಿಬಿಟ್ಟು ಒಳಗಡೆ ಹೋಗಿ ಸೇರ್ಕೊಳ್ತು ಅಂತ ಹೇಳೋಕ್ಕೆ ಅದು ಇಲ್ಲದೇ ಇರೋ ಪ್ರದೇಶವೇ ಇಲ್ಲ. ಆಮೇಲೆ ಅದು ಇಲ್ಲದೇ ಇರೋ ಕಾಲನೂ ಇಲ್ಲ ಯಾವಾಗಲೂ. ಹಾಗಾಗಿ ಈ ಅರ್ಥ ಬರೋದಿಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಅವರು, ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ನಾವು ಕೈಯಲ್ಲಿ ಸ್ವಲ್ಪ ಒಂದು ತುತ್ತು ಅನ್ನವನ್ನು ತಗೊಂಡು ಬಾಯಲ್ಲಿ ಇಟ್ಕೊಳ್ತೀವಲ್ಲ, ಆವಾಗ ಕೈಯಿನ ಕೆಲವು ಸತಿ ಬಾಯಿ ಒಳಗಡೆ ಹಾಕೊಳ್ತೀವಿ. ಆ ಥರ ಒಂದು ಬಾಯಿ ಒಳಗಡೆ ಕೈಯನ್ನು ಹಾಕೋತಾರಣ ಅಂತ ಕೇಳಿದ್ರೆ ಅಂಥದ್ದೆಲ್ಲ ಅಲ್ವೇ ಇಲ್ಲ ಇದು. ಇಲ್ಲಿ ಹೇಳಿರೋ ಪ್ರವೇಶಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ ಅಂತ ಶಂಕರಾಚಾರ್ಯ ಅದಕ್ಕೆ ಹೇಳ್ತಾರೆ. ಏನರ್ಥ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಶ್ರುತಿ ನಮ್ಮನ್ನು ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಅಂತ ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಅದಕ್ಕೆ ಹಿಂದೆ ಇದೇ ತೈತ್ರಿಯ ಉಪನಿಷತ್ತಲ್ಲೇನೆ ಏನು ಹೇಳಿದೆ ಅಂದರೆ, ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ ಹೇಳಿದೆ. ಯಾವುದು ತನ್ನ ಹೃದಯ ಗುಹಾ ಅಂದರೆ ಬುದ್ಧಿ ಗುಹೆಯಲ್ಲಿ, ಬುದ್ಧಿ ಅನ್ನೋ ಒಂದು ಗುಹೆ ಅಂತ ಒಂದು ರೂಪಕ್ಕೆ ಹಾಕ್ಕೊಟ್ಟಿದ್ದಾರೆ, ಅದರಲ್ಲಿ ಇರೋ ಚೈತನ್ಯವನ್ನು ಯಾರೋ ತಿಳ್ಕೊಳ್ತಾನೋ ಅಂತ ಹೇಳಿದೆ. ಹಾಗಾಗಿ ಅದಕ್ಕೆ ಅನುಗುಣವಾಗಿ ಇಲ್ಲಿ ಏನು ಹೇಳ್ತಾ ಇದೆ, ತದೇವಾನು ಪ್ರಾವಿಶತ್ ಅಂತ ಹೇಳುವಾಗ ನಾವು ಈ ಬ್ರಹ್ಮವನ್ನು ತಿಳ್ಕೊಳ್ಳೋಕ್ಕೆ ಹೊರಗಡೆ ಎಲ್ಲೂ ನಾವು ತಿಳ್ಕೊಳ್ಳೋಕ್ಕೆ ಆಗೋದೇ ಇಲ್ಲ, ಅದನ್ನು ಒಳಗಡೆನೇ ತಿಳ್ಕೋಬೇಕು ಅನ್ನೋದಕ್ಕಾಗಿ ಅಲ್ಲಿ ಅವೈಲಬಲ್ ಆಗಿದೆ ಅಂತ.
ಅದು ನಮ್ಮ ತಿಳುವಳಿಕೆಗೆ ನಮಗೆ ಅದು ಅದಕ್ಕೇನು ಹೇಳ್ತಾರೆ ಅಂದರೆ ಉಪಲಬ್ಧಿ ಸ್ಥಾನಂ ಅಂತ ಹೇಳ್ತಾರೆ. ನಮ್ಮ ಇದರಲ್ಲಿ ಶಬ್ದದಲ್ಲಿ ಉಪಲಬ್ಧಿ ಸ್ಥಾನಂ ಅಂದರೆ ಆ ಬ್ರಹ್ಮವನ್ನು ನಿನಗೆ ಎಲ್ಲಿ ಅದು ಸಿಗುತ್ತೆ ಅಂತ ಕೇಳಿದ್ರೆ ನಮ್ಮ ಅಂತಃಕರಣದಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ಅದಕ್ಕಾಗಿ ಅಲ್ಲಿ ಪ್ರವೇಶ ಮಾಡಿದೆ ಅಂತ ಹೇಳಿರೋದೇ ಹೊರತು ಆ ಬ್ರಹ್ಮವು ಇಲ್ಲದೇ ಇರೋ ಜಾಗ ಯಾವುದೂ ಇಲ್ಲವೇ ಇಲ್ಲ. ಇದು ಹೊಸದಾಗಿ ಪ್ರವೇಶ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಈ ಕಾರಣಕ್ಕಾಗಿ ಅಲ್ಲಿ ಹೇಳಿದೆ ಆ ಥರ ಅಂತ ಶಂಕರಾಚಾರ್ಯರು ಕ್ಲಾರಿಫೈ ಮಾಡಿದ್ದಾರೆ. ಸೊ ಹಾಗಾಗಿ ಆ ಶ್ರುತಿಗೆ ಆ ಥರ ಅರ್ಥ. ಇನ್ನೊಂದು ಶ್ರುತಿ ಯಾವುದು, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ಅಂತ ಇನ್ನೊಂದು ಚಾಂದೋಗ್ಯ ಶ್ರುತಿ ಇದೆಯಲ್ಲ, ಅದಕ್ಕೆ ಈ ಜೀವಾತ್ಮವಾಗಿ ಬ್ರಹ್ಮವೇ ಬಂದಿರೋದು ಅಂತ, ಈ ಬ್ರಹ್ಮವೇ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಅದೇ ಎಲ್ಲ ಕಡೆನೂ ಸಿಗ್ತಾ ಇದೆ, ನಮಗೆ ತಿಳ್ಕೊಳ್ಳೋಕೆ ಸಿಗ್ತಾ ಇದೆ. ನೋಡಿ, ಇವಾಗ ನಾವು ಎರಡು ರೀತಿಯಲ್ಲಿ ಇದನ್ನು ನೋಡ್ಬೋದು. ಒಂದು ಅಂತಃಕರಣದಲ್ಲಿ ಪ್ರತಿಯೊಬ್ಬರಿಗೂ ನಾನು ಇದನ್ನು ತಿಳಿತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಇದನ್ನು ಕೇಳ್ತಾ ಇದ್ದೀನಿ, ಅಥವಾ ನಾನು ಇದನ್ನು ಏನೋ ಮಾಡ್ತಾ ಇದ್ದೀನಿ, ಇದೆಲ್ಲ ಹೇಳುವಾಗ ನಮಗೆ ಆ ಚೈತನ್ಯನೇ ಒಳಗಡೆ ಇದೆ ಅಂತ ಅದು ಚೇತನವಾಗಿರೋ ಈ ಜೀವನ ವಿಷಯಕ್ಕೆ ತಿಳ್ಕೊಳ್ಳೋಕ್ಕೆ ಒಂದು ರೀತಿ. ಇನ್ನೊಂದು ಹೊರಗಡೆ ಇರೋ ಪ್ರಪಂಚದಲ್ಲಿ ಅದು ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಇದೆ. ಅಲ್ಲಿ ಈ ಥರ ಇಲ್ಲ, ಆದರೆ ಅಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ ಅಸ್ಥಿ ಭಾತಿ ಪ್ರೇಮ್ ಅಂತ ಮೂರಿದೆಯಲ್ಲ, ಆ ರೀತಿಯಲ್ಲಿ ಪ್ರತಿಯೊಂದು ವಸ್ತುವಲ್ಲಿ ಕೂಡ, ಜಡ ವಸ್ತುವಲ್ಲಿ ಕೂಡ ಅದು ಇದೆ ಅಂತ ನಾವು ತಿಳ್ಕೊಂಡು ಒಳಗಡೆನೂ ಹೊರಗಡೆನೂ ಎಲ್ಲ ಕಡೆನೂ ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ. ಆದರೆ ಮೊದಲು ನಾವು ತಿಳ್ಕೊಬೇಕಾದ್ದು ಅಪರೋಕ್ಷವಾಗಿ ನಮ್ಮ ಅಂತಃಕರಣದಲ್ಲಿ ಇರೋದು, ಅದಕ್ಕೆ ಅದೇ ನಮಗೆ ತುಂಬ ಹತ್ತಿರದಲ್ಲಿರೋದು. ಅದನ್ನು ತಿಳ್ಕೊಂಡು ಆಮೇಲೆ ಹೊರಗಡೆ ಕೂಡ ಅದನ್ನು ನೋಡೋದು ಅಂತ ಈ ಕ್ರಮವನ್ನು ಹೇಳಿದ್ದಾರೆ, ಅಲ್ಲಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಆತ್ಮನಿ ಕಾರ್ಯಕಾರಣ ಸಂಘಾತೆ, ಅದಕ್ಕೆ ಇವರು ಹೇಳ್ತಾ ಇದ್ದಾರೆ. ಆತ್ಮ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅದು ಈ ಶರೀರ ಇಂದ್ರಿಯ ಪಂಚಕೋಶ ಅಂತ ಅದಕ್ಕೆ ಅರ್ಥ. ಅಷ್ಟೂ ಅಲ್ಲಿ ಜೀವತ್ವೇನ ಪ್ರವಿಶ್ಯ ಸ್ಥಿತಂ, ಅಲ್ಲಿ ಜೀವನಾಗಿ ಅದೇ ಇರೋದಲ್ಲಿ ಅಂತ. ಹಾಗಾಗಿ ಜೀವ ಅಂತ ಪರಮಾತ್ಮ ಜೀವಾತ್ಮ ಅಂತ ಇಬ್ಬರು ಇಲ್ವೇ ಇಲ್ಲ ಅಂತ ನಾವು ಈ ತರಗತಿಯಲ್ಲಿ ಹೇಳಿದ್ವಲ್ಲ ಮುಂಚೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಇವರು. ಜೀವನಾಗಿ ಬ್ರಹ್ಮವೇ ಇರೋದು, ಅದರಿಂದ ಒಂದು ಶರೀರದಲ್ಲಿ ಬ್ರಹ್ಮ ಬೇರೆ ಜೀವ ಬೇರೆ ಅಂತ ಇಬ್ಬರು ಇದ್ದಾರೆ ಅಂತ ನಾವು ಹೇಳೋಕ್ಕೆ ಸರಿ ಇಲ್ಲ. ಅದು ಇನ್ನೊಂದು ಯುಕ್ತಿನೂ ನಮಗೆ ಹೇಳ್ಕೊಟ್ಟಿದ್ದಾರೆ, ಭಗವತ್ಪಾದರು ಹೇಳಿದ್ದಾರೆ ಸೂತ್ರ ಭಾಷೆಯಲ್ಲಿ. ಅವರು ಹೇಳಿದ್ದಾರೆ ಈ ಒಂದು ಶರೀರದಲ್ಲಿ ನಾವು ಎರಡಿದೆ ಅಂತ ನಾವು, ಹಾಗಾದರೆ ಶ್ರುತಿ ಇದೆಯಲ್ಲ, ದ್ವಾಸುಪರ್ಣ ಅಂತ ಶ್ರುತಿ ಇದೆಯಲ್ಲ ಇಬ್ಬರಿದ್ದಾರೆ ಅಂತ ಹೇಳೋಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಅವರು ಉತ್ತರ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಆ ಶ್ರುತಿ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಕೊಡ್ತಾ ಇಲ್ಲ, ಅವರು ಬೇರೆ ಕಡೆ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಅಂದರೆ, ನೋಡು, ಈ ಜೀವ ಅನ್ನೋನು ಈ ಶ್ರುತಿ ಬಂದಿರೋದು, ಈ ಒಂದು ದ್ವಾಸುಪರ್ಣ ಅಂತ ಶ್ರುತಿ ಬಂದಿರೋದು ಯಾವಾಗಲೂ ಕೂಡ ಶ್ರುತಿ ನಮಗೆ ತಿಳುವಳಿಕೆ ಇಲ್ಲದೇ ಇರೋ ವಿಷಯವನ್ನು ತಿಳಿಸೋಕ್ಕಾಗಿ ಬಂದಿದೆ. ನಮಗೆ ತಿಳಿದಿರೋ ವಿಷಯವನ್ನು ಕೇಳ್ಕೊಡಕ್ಕೆ ಅದೇನು ಬರಬೇಕಾಗಿಲ್ಲ. ಇವಾಗ ಒಬ್ಬ ಜೀವ, ಶರೀರದಲ್ಲಿರೋ ಒಬ್ಬ ಜೀವ ಸಂಸಾರಿಯಾಗಿದ್ದಾನೆ, ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದಾನೆ ಅಂತ ಶ್ರುತಿ ಬಂದು ನಮಗೇನು ಹೇಳ್ಕೊಡ್ಬೇಕಾಗಿಲ್ಲ, ನಮಗೆ ಗೊತ್ತದು. ಹಾಗಾಗಿ ಈ ಒಂದು ಅಪೂರ್ವತೆ ಇಲ್ಲದೆ ಹೋಗ್ಬಿಡುತ್ತೆ ಅದಕ್ಕೆ. ಹಾಗಾಗಿ ಆ ಶ್ರುತಿಯಲ್ಲಿ ಇಬ್ಬರಿದ್ದಾರೆ ಅಂತ ಹೇಳಿದ್ರು ಕೂಡ ಆ ಜೀವಾತ್ಮ ಬಗ್ಗೆ ಅದು ಹೇಳ್ತಾ ಇದೆಯಲ್ಲ, ಅದು ಶ್ರುತಿ ತಾತ್ಪರ್ಯ ಇಲ್ಲ ಅದರಲ್ಲಿ. ಶ್ರುತಿಯ ತಾತ್ಪರ್ಯ ಎಲ್ಲಿದೆ ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡ್ಕೊಂಡಿರೋ ಸುಮ್ಮನೆ ಇರೋ ಸ್ವರೂಪ ಒಂದು ಪಕ್ಷಿ ಇದೆಯಲ್ಲ, ಅದ್ರ ಬಗ್ಗೆ ತಿಳಿಸೋಕ್ಕೆ ಅದಕ್ಕೆ ತಾತ್ಪರ್ಯ. ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲೇ ಶ್ರುತಿನೇನೆ ಮುಂದಿನ ವಾಕ್ಯದಲ್ಲಿ 2 ವಾಕ್ಯ ಆದಮೇಲೆ ಅಲ್ಲೇ ಹೇಳುತ್ತೆ, ಪರಮಂ ಸಾಮ್ಯಂ ಉಪೈತಿ ಅಂತ ಹೇಳುತ್ತೆ. ಅದು ಅಂದರೆ ಈ ಸಂಸಾರಿಯಾಗಿರೋ ಪಕ್ಷಿ ಆ ಸುಮ್ಮನೆ ಇರೋ ಪಕ್ಷಿಯನ್ನು ನೋಡಿ 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 ಕೊನೆಯಲ್ಲಿ ಇದು ಅದೇ ಆಗೋಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ಇದನ್ನು ನೋಡ್ತಾ ನೋಡ್ತಾ ಇದು ಅದೇ ಆಗೋಗ್ಬಿಡುತ್ತೆ ಅಂತ ಪರಮಂ ಸಾಮ್ಯಂ ಉಪೈತಿ ಅಂತ ಅಲ್ಲೇ ಹೇಳಿದೆ. ಹಾಗಾಗಿ ಅದನ್ನು ಹೇಳೋಕ್ಕೆ ತಾತ್ಪರ್ಯ ಇದೆ ಹೊರತು ಈ ಸಂಸಾರಿಯನ್ ಬಗ್ಗೆ ಅವನಿಗೆ ಅದಕ್ಕೆ ಶ್ರುತಿಗೆ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ ಅನ್ನೋದನ್ನು ಭಗವತ್ಪಾದರು ಈ ಥರ ಯುಕ್ತಿಗಳು ಇಟ್ಕೊಂಡು ಕೂಡ ಅದನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಈ ಆತ್ಮನಿ ಕಾರ್ಯಕರಣ ಸಂಗಾತಿ ಜೀವತ್ವೇನ ಪ್ರವಿಶ್ಯ ಶ್ರುತಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅನೇನ ಜೀವೇನ ಆತ್ಮನ, ನಾನು ಈ ಜೀವಾತ್ಮನಾಗಿ ನಾನೇ ಇದರೊಳಗಡೆ ಸೇರ್ಕೊಳ್ತೀನಿ ಅಂತ ಶ್ರುತಿನೇ ಹೇಳ್ತಾ ಇರುವಾಗ ನಮಗೆ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಹೇಳೋಕ್ಕೆ ಎಡೆಯೇ ಇಲ್ಲ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ಇವಾಗ ಇಂಥ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕು. ಆಮೇಲೆ ಇತ್ಯಾದಿ ಶ್ರುತೇಹೇ ಏವಂಭೂತಂ ವಿಷ್ಣುಂ ಧ್ಯಾತ್ವ ಬ್ರಹ್ಮವಿದೋ ಭವಂತಿ, ಇಂಥ ಒಂದು ವಿಷ್ಣು ಸ್ವರೂಪವನ್ನು ಧ್ಯಾನ ಮಾಡಿ ಅವರು ಅದನ್ನು ಅಪರೋಕ್ಷವಾಗಿ ತಿಳ್ಕೊಳ್ತಾರೆ ಅಂತ ಹೇಳಿ ಅದನ್ನು ಆ ಶ್ಲೋಕದಲ್ಲಿ ಅರ್ಥವನ್ನು ಹೇಳಿದರು. ಯಂಶ ಹೃತ್ಸ್ಥಂ ಸರ್ವಪ್ರಾಣಿನಾಂ ಹೃದಯೇ ಅಂತರ್ಯಾಮಿತಯ ಸ್ಥಿತಂ ಈಶಂ ವಿದುಹು, ಅಂದರೆ ಆ ಸ್ವರೂಪ ಹೃತ್ಸಂ ಅಂತ ಇನ್ನೊಂದು ಹಾಕಿದೆ ಅದು. ಹಾಗಾಗಿ ಹೃದಯದಲ್ಲಿ ಅಂತ ಹೇಳಿದ್ರೆ ಏನು, ಸರ್ವಪ್ರಾಣಿನ ಹೃದಯೇ ಅಂತರ್ಯಾಮಿತಯ, ಎಲ್ಲ ಪ್ರಾಣಿ, ಎಲ್ಲ ಜೀವಗಳ ಪ್ರಾಣಿ ಅಂದರೆ ಎಲ್ಲ ಪ್ರಾಣಿಗಳು ಇದೆ, ಇರುವೆಗೆ ಎಲ್ಲದಕ್ಕೂ ಕೂಡ ಈ ಅಂತರ್ಯಾಮಿ ಅನ್ನೋದು ಇದ್ದೇ ಇದೆ. ಹಾಗಾಗಿ ಅಂತರ್ಯಾಮಿಯಾಗಿ ಇದ್ಕೊಂಡಿದೆ ಅಂತ ಅಲ್ಲೂ ಕೂಡ ಭಗವತ್ಪಾದರಿ ಅಂತರ್ಯಾಮಿ ಅಂತ ಹೇಳುವಾಗ ಎಷ್ಟು ವಿಶೇಷವಾದ ಅರ್ಥಗಳೆಲ್ಲ ಕೊಟ್ಟಿದ್ದಾರೆ ಅಂದರೆ, ನಮಗೆ ಸಾಮಾನ್ಯವಾಗಿ ಅಂತರ್ಯಾಮಿ ಅಂತ ಹೇಳಿದ್ರೆ ಭಗವಂತ ಒಳಗಡೆ ಇದ್ದಾನೆ, ಎಲ್ಲವನ್ನೂ ನಿಯಮನ ಮಾಡ್ತಾ ಇದ್ದಾನೆ ಅಂತ ಅಷ್ಟು ಮಾತ್ರ ಅಲ್ಲ ಅರ್ಥ. ಅದಕ್ಕೆ ಅಂತರ್ಯಾಮಿ ಅಂದರೆ ನೋಡಿ, ಶಂಕರಾಚಾರ್ಯರು ಯಾವ ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಈ
ತೊಗಲು ಗೊಂಬೆ ಅಂತ ಹೇಳ್ತಾರಲ್ಲ, ಏನು ಹೇಳ್ತಾರೆ ಅದಕ್ಕೆ, ಪಪೆಟ್ ಅಂತ ಹೇಳ್ತೀವಲ್ಲ, ಆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು, ಪಪೆಟ್ ಶೋ ಎಕ್ಸಾಂಪಲ್ ಕೊಡ್ತಾರೆ ಅವರು. ಇವಾಗ ಪಪೆಟ್ ಶೋನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪಪೆಟ್ಸ್ ಎಲ್ಲ ಇದು ಅವುಗಳಿಗೆಲ್ಲ ಏನು ಸ್ವತಃ ಏನು ಶಕ್ತಿ ಇಲ್ಲ, ಅದಕ್ಕೆ ಕೈ ಕಾಲೆಲ್ಲ ಆಡಿಸೋದು ಒಬ್ಬ ಸೂತ್ರ ಇಟ್ಕೊಂಡು ಒಬ್ಬ ಮಾಡೋನು ಇರ್ತಾನೆ, ಅದಕ್ಕೆ ಹಗ್ಗ ಕಟ್ಟಿ ಅಥವಾ ನೂಲು ಕಟ್ಟಿ ದಾರ ಕಟ್ಟಿ ಒಬ್ಬ ಇನ್ನೊಂದು ಮಾಡ್ತಾ ಇರ್ತಾನೆ. ಇದಕ್ಕೆ ಭಗವತ್ಪಾದರು ಎಷ್ಟು ಚೆನ್ನಾಗಿ ಆ ಎಕ್ಸಾಂಪಲ್ನ ಜೋಡಿಸ್ತಾರೆ ಅಂತ ಹೇಳಿದ್ರೆ, ಹೇಗೆ ನಮಗೆ ಈ ಪಪೆಟ್ ಶೋನಲ್ಲಿ ಈ ಪಪೆಟ್ಸ್ ಎಲ್ಲ ಕೈ ಆಡಿಸೋದು ಕೈ ಕಾಲು ಆಡಿಸೋದನ್ನ ಆಡಿಸ್ತಾನಲ್ಲ ಒಬ್ಬ, ಅವನು ಕಾಣಿಸ್ಕೊಳ್ಳಲ್ಲ, ಅವನು ಹಿಂದ್ಗಡೆ ಇರ್ತಾನೆ, ಅವನು ನಮಗೆ ಗೋಚರ ಆಗೋದಿಲ್ಲ. ಅದೇ ಥರನೇ ಇಲ್ಲೂ ಕೂಡ ಈ ಅಂತರ್ಯಾಮಿ ಅನ್ನೋದು ನಮಗೆ ಗೋಚರವಾಗೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಅವರು. ಅದಕ್ಕೆ ಶ್ರುತಿನೇ ಆ ಅಂತರ್ಯಾಮಿ ಬ್ರಾಹ್ಮಣಂ ಅಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ದೊಡ್ಡ ಬ್ರಾಹ್ಮಣಂ ಬರುತ್ತೆ, ಅದು ತುಂಬ ಮುಖ್ಯವಾದ ಭಾಗ. ಅದು ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾರು ಈ ಒಂದೊಂದು ದೇವತೆ ಅಂದರೆ ಈ ಕಾಸ್ಮಿಕಲ್ಲಿ ಫಸ್ಟ್ ಹೇಳುತ್ತೆ, ಆಮೇಲೆ ನಮ್ಮ ಶರೀರದಲ್ಲೂ ಕೂಡ ಹೇಳುತ್ತೆ ಅದು. ಸೊ ಈ ಕಾಸ್ಮಾಸ್ ಅಂತ ಹೇಳುವಾಗ ಫಸ್ಟ್ ಅದು ಪೃಥ್ವಿ ದೇವತೆ ಅಂತ ತಗೊಳುತ್ತೆ. ಅದು ಈ ಪೃಥ್ವಿ ದೇವತೆ ಅಂತ, ಪೃಥ್ವಿ ಅಂತ ನಾವು ಯಾವ ಒಂದು ಜಡವಾದ ಒಂದು ಪೃಥ್ವಿ ಅಂತ ಒಂದು ಭೂತವನ್ನು ನೋಡ್ತೀವೋ ಅದಕ್ಕೆ ದೇವತೆ ಒಂದಿದೆ, ಎಲ್ಲದಕ್ಕೂ ಅಧಿದೇವತೆ ಒಂದಿದೆ. ಹಾಗಾಗಿ ಆ ಪೃಥ್ವಿಯನ್ನು ಅಧಿಷ್ಠಾನವಾಗಿ ಇಟ್ಕೊಂಡು ಒಂದು ಕೆಲಸ ಮಾಡ್ತಾ ಇರ್ತಲ್ಲ ಒಂದು ದೇವತೆ, ಆ ಪೃಥ್ವಿ ದೇವತೆಯ ಒಳಗಡೆ ಅದಕ್ಕೊಂದು ಶರೀರ ಅದೆಲ್ಲ ಇದೆ. ಅದಕ್ಕೆ ಆ ಪೃಥ್ವಿ ದೇವತೆಯ ಒಳಗಡೆ ಇದ್ಕೊಂಡು ಯಾರು ಆ ಪೃಥ್ವಿ ದೇವತೆಯ ಕೆಲಸಗಳೆಲ್ಲ ಏನೇನಿದೆಯೋ ಅದೆಲ್ಲ ಮಾಡಿಸ್ತಾ ಇರ್ತಾನೋ, ಯಾಕಂದರೆ ಇಂದ್ರಿಯಗಳು ಅದೆಲ್ಲ ಜಡ, ಕಣ್ಣು ಕೈ ಕಾಲುಗಳೆಲ್ಲ ಜಡ. ಅದಕ್ಕಾಗಿ ಆ ಜಡವಾದ ಸ್ವರೂಪ ವಸ್ತು ಇದಕ್ಕೆ ಕಾರ್ಯಕರಣ ಸಂಘಾತಕ್ಕೆ ಚೈತನ್ಯ ಇದ್ರೇ ಆ ಕೆಲಸ ಮಾಡೋದದು. ಅದಕ್ಕೇನೆ ಅದಕ್ಕೆ ಸಾಮಾನ್ಯವಾಗಿ ಲೋಕದಲ್ಲಿ ನಮ್ಮ ಶಾಸ್ತ್ರದಲ್ಲಿ ಏನು ಎಕ್ಸಾಂಪಲ್ ಕೊಡ್ತಾರೆ ಅಂದರೆ, ಒಂದು ಗಾಡಿ, ಮರದಲ್ಲಿ ಮಾಡಿರೋ ಒಂದು ಗಾಡಿ ಇದೆ, ಆದರೆ ಗಾಡಿಗೆ ನಾವು ಎತ್ತೋ ಕುದುರೆನೋ ಕಟ್ಟಿದ್ರೆ ತಾನೇ ಅದು ಮುಂದಕ್ಕೆ ಹೋಗುತ್ತೆ. ಹಾಗಾದರೆ ಒಂದು ಚೇತನ ಸಂಬಂಧ ಬಂದ್ರೇ ಒಂದು ಜಡಕ್ಕೆ ಒಂದು ಕೆಲಸ ಮಾಡೋಕ್ಕಾಗುತ್ತೆ ಅನ್ನೋ ಉದಾಹರಣೆ ಕೊಟ್ಟು, ಈ ಕೈ ಕಾಲು ಇದೆಲ್ಲ ಪಂಚಭೂತಗಳಿಂದ ಆಗಿರೋದು, ಕಣ್ಣು ಕಿವಿ ಇದೆಲ್ಲ. ಹಾಗಾದರೆ ಇವುಗಳು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಚೈತನ್ಯ ಬೇಕು. ಇದನ್ನು ನಮಗೆ ಬೇಕಾದಷ್ಟು ಕಡೆ ಕೇನೋಪನಿಷತ್ತು ಇಂಥ ಕಡೆ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಒಂದು ಪ್ರಕಾಶವಾದ ಚೈತನ್ಯ, ಪ್ರಕಾಶಮಾನ ಚೈತನ್ಯ ಬೇಕು. ಅದಕ್ಕೆ ಅಂಥ ಒಂದು ಚೈತನ್ಯ, ಅದು ಅಂತರ್ಯಾಮಿ ಇದ್ದರೆ ಆ ಚೈತನ್ಯಕ್ಕೆ ಅಂತರ್ಯಾಮಿ ಅಂತ ಹೇಳೋದು. ಹಾಗಾಗಿ ನಮ್ಮ ಶರೀರದಲ್ಲಿ ಶರೀರೇಂದ್ರಿಯಗಳ ಕೆಲಸಗಳೆಲ್ಲ ಮಾಡೋಕ್ಕೆ ನಮಗೆ ಒಂದು ಚೈತನ್ಯ ಬೇಕು. ಆ ಚೈತನ್ಯವೇ ನಮಗೆ ಒಳಗಡೆ ಇರೋ ಅಂತರ್ಯಾಮಿ ಅಂತ ತೋರಿಸ್ತಾರೆ ಶಂಕರಾಚಾರ್ಯರು. ಅವಾಗ ಯಾವ ಪೃಥ್ವಿ ದೇವತೆಯಲ್ಲಿ ಇದ್ದುಕೊಂಡು ಆ ಪೃಥ್ವಿ ದೇವತೆ ಮಾಡುವ ಕೆಲಸಗಳಲ್ಲೆಲ್ಲ ಇದನ್ನು ಮಾಡಿಸ್ತಾ ಇರುತ್ತೋ, ಆದರೆ ಇದೇ ಸ್ವಾರಸ್ಯ. ಆದರೆ ಆ ಪೃಥ್ವಿ ದೇವತೆಗೆ ಇದೇ ಮಾಡಿಸ್ತಾ ಇದೆ ಅಂತ ಗೊತ್ತಿಲ್ಲ, ನಾನೇ ಮಾಡ್ತಾ ಇದ್ದೀನಿ ಅಂತ ಅದು ಅಂದ್ಕೊಳುತ್ತೆ ಅದು. ಆದರೆ ಇದೇ ಅದನ್ನು ಬಿಟ್ಟು ಇನ್ನು ಚೈತನ್ಯ ಹೊಂದಿದೆ ಒಳಗಡೆ, ಆ ಚೈತನ್ಯವೇ ಮಾಡ್ತಾ ಇದೆ ಅಂತ ಅದು ತಿಳ್ಕೊಳ್ಳುತ್ತೆ. ಆದರೆ ನಾನೇ ಮಾಡ್ತಾ ಇದ್ದೀನಿ ಅಂತ ತಿಳುವಳಿಕೆ ಕೂಡ ತಪ್ಪಲ್ಲ. ಹೇಗೆ ತಪ್ಪಲ್ಲ ಅಂತ ಹೇಳಿ, ಯಾವ ರೀತಿಯಲ್ಲಿ ತಪ್ಪು, ಯಾವ ರೀತಿಯಲ್ಲಿ ತಪ್ಪಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾವ ರೀತಿಯಲ್ಲಿ ತಪ್ಪು ಅಂತ ಹೇಳಿದ್ರೆ, ಅದು ತನ್ನನ್ನು ಈ ಶರೀರಾದಿಗಳೆಲ್ಲ ಇರೋ ಸ್ವರೂಪ ಅನ್ನುವಂತ ತಿಳ್ಕೊಂಡ್ಬಿಡುತ್ತೆ. ಅದು ತಿಳ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳುತ್ತೆ. ಆದರೆ ಶ್ರುತಿ ಏನು ಹೇಳ್ಕೊಡುತ್ತೆ, ಆ ಶರೀರಾದಿಗಳೆಲ್ಲ ನೀನು ಅಲ್ವೇ ಅಲ್ಲ, ಅವುಗಳ ಒಂದು ಆಕ್ಟಿವಿಟಿಗೆ ನೀನು ಒಳಗಡೆ ಇದ್ಕೊಂಡು ಚೈತನ್ಯವಾಗಿ ನೀನು ಅದನ್ನು ಚೈತನ್ಯ ಕೊಡ್ತಾ ಇದ್ದೆ ನೀನು ಅಷ್ಟೇನೆ ಅದಕ್ಕೆ ಅಂತ ತೋರಿಸ್ಕೊಡುತ್ತೆ. ಈ ವಿವೇಕ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಹಾಗಾಗಿ ಅವಾಗ ನಾವೇನು ಮಾಡಬೇಕಾಗುತ್ತೆ, ಈ ಶರೀರಾದಿಗಳಲ್ಲಿ ನಾನು ಅಂತ ಬುದ್ಧಿಯನ್ನು ಬಿಟ್ಟು ಅದನ್ನೆಲ್ಲ ಬೆಳಗ್ತಾ ಇರೋ ಒಂದು ಚೈತನ್ಯ ಇದೆಯಲ್ಲ, ಅದಕ್ಕೆಲ್ಲ ಸಾಕ್ಷಿಯಾಗಿ ಇದ್ಕೊಂಡು ಅದಕ್ಕೆಲ್ಲ ಅಂತರ್ಯಾಮಿಗಿರೋ ಚೈತನ್ಯ, ಅದು ನಾನು ಅಂತ ತಿಳ್ಕೋಬೇಕು ನಾವು. ಹಾಗಾಗಿ ಅದನ್ನು ಆ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಅಲ್ಲೇ ಹೇಳುತ್ತೆ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅಂತ. ಅವಾಗ ಇದೇ ನಿನ್ನ ಆತ್ಮ, ಯಾವುದು ಈ ಅಂತರ್ಯಾಮಿಯಾಗಿರೋದು ಇದೆಲ್ಲ, ಯಾವ ಅಂತರ್ಯಾಮಿ ಒಳಗಡೆ ಇದ್ಕೊಂಡು ಯಾವುದೊಂದು ಎಲ್ಲವನ್ನು ಮಾಡಿಸ್ತಾ ಇರುತ್ತೆಯೋ, ಆದರೆ ಈ ಅಂತರ್ಯಾಮಿನೇ ಇದನ್ನೆಲ್ಲ ಮಾಡಿಸ್ತಾ ಇದೆ ಅಂತ ಅದಕ್ಕೆ ಗೊತ್ತಿಲ್ವೋ, ಈ ಅಂತರ್ಯಾಮಿಯೇ ಆತ್ಮ, ಅದೇ ನಿನ್ನ ಆತ್ಮ ಕೂಡ ಅದು ಅದೇನೆ ಅಂತ ಶ್ರುತಿ ಹೇಳ್ಕೊಡುತ್ತೆ ಅದು. ಸೊ ಹೀಗೆ ಅದು ತುಂಬ ಚೆನ್ನಾಗಿ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅದನ್ನು. ಇದು ಬಿಟ್ಟು ಆ ಒಂದು ಅಂತರ್ಯಾಮಿ ಬ್ರಾಹ್ಮಣ ಮುಗಿಯೋ ಸಮಯದಲ್ಲಿ ಕೊನೆಯಲ್ಲಿ ನಾಣ್ಯೋತೋಸ್ತಿ ದ್ರಷ್ಟ ನಾಣ್ಯೋತೋಸ್ತಿ ಶ್ರೋತ ಅಂತ ತುಂಬ ಚೆನ್ನಾಗಿ ಅಲ್ಲಿ ಹೇಳಿದ್ರು. ಅದು ತುಂಬ ನೇರಾಗಿ ತತ್ವಮಸಿ ಅನ್ನೋದಕ್ಕೆ ಬಂದ್ಬಿಡುತ್ತೆ. ಅದು ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಅಂತರ್ಯಾಮಿ ಅಂತ ಯಾವುದನ್ನು ನಾವು ಹೇಳಿದ್ವ ಮುಂಚೆ ಶರೀರದಲ್ಲಿ ಇದ್ಕೊಂಡು ಶರೀರ ಇಂದ್ರಿಯಗಳ ಒಂದು ಎಲ್ಲ ಕೆಲಸವನ್ನು ಮಾಡಿಸ್ಕೊಂಡು ಅಂದರೆ ಏನು, ಅದರ ಒಂದು ಬೆಳಗ್ತಾ ಇದ್ರೆ ಸಾಕು, ಅದೆಲ್ಲ ಮಾಡ್ತಾ ಇರುತ್ತೆ. ಹೇಗೆ ಒಂದು ಮ್ಯಾಗ್ನೆಟ್ ಅನ್ನೋದು ಐನ್ ಫೈಲಿಂಗ್ಸ್ ಎಲ್ಲ ದೂರದಲ್ಲಿ ಇರುತ್ತೆ, ಆದರೆ ಮ್ಯಾಗ್ನೆಟ್ ಸನ್ನಿಧಿಲಿದ್ರೆ ಸಾಕು, ಇವುಗಳೆಲ್ಲ ತನ್ನ ಒಂದು ಅದರಲ್ಲಿ ಇದು ಏನೇನು ಚಲನೆ ಇದೆಯಲ್ಲೋ ಅದೆಲ್ಲ ಬರ್ತಾ ಇರುತ್ತೆ. ಆ ರೀತಿ ಇದು ನೀನು ಮಾಡು ಅಂತ ಹೇಳಿ ಮಾಡಿಸೋದಲ್ಲ, ಇದು ಆ ಥರ ಮಾಡಿಸೋದಲ್ಲ, ಇದು ಅಲ್ಲಿ ಸನ್ನಿಧಿ ಮಾತ್ರನೇ ಅಲ್ಲೆಲ್ಲ ಆಯಾ ಕೆಲಸಗಳೆಲ್ಲ ಮಾಡ್ಕೊಳ್ಳುತ್ತೆ ಅದು ಅಂತ. ಈ ರೀತಿಯಲ್ಲಿ ಅದು ಮಾಡಿಸೋದು ಅಂತ. ಆ ಥರ ಒಂದು ಚೈತನ್ಯ ಇದೆಯಲ್ಲ, ಅದನ್ನು ಬಿಟ್ಟು ನೋಡೋನು ತಿಳ್ಕೊಳ್ಳೋನು ಅವನು ಬೇರೆ ಅಲ್ಲ ಅಂತ ಹೇಳ್ಬಿಡುತ್ತೆ ಅದು. ನಾನ್ಯೋತೋ ಅಸ್ತಿ ದ್ರಷ್ಟ, ಈ ಒಂದು ಅಂತರ್ಯಾಮಿಗಿಂತ ಬೇರೆಯಾಗಿ ಒಂದು ದ್ರಷ್ಟಾಶ್ರೋತ ಅಂತ ಬೇರೆಯಾಗಿ ಯಾರೂ ಇಲ್ವೇ ಇಲ್ಲ ಅಂತ. ಅವಾಗ ನಾವು ಹೇಗೆ ತಿಳ್ಕೊಬೇಕು ಅದನ್ನು,
ನಮ್ಮ ತಿಳುವಳಿಕೆ ಏನಿದೆ ಅಂತ ಹೇಳಿದ್ರೆ ನಾನೇ ನೋಡೋವನು ನಾನೇ ತಿಳಿಯೋನು ಅಂತ ನಮ್ಮ ತಿಳುವಳಿಕೆ ಇದೆ. ಆದರೆ ಉಪನಿಷತ್ತು ಏನು ಕೊಡ್ತಾ ಇದೆ, ಹೇಳ್ತಾ ಇದೆ, ಈ ಅಂತರ್ಯಾಮಿಯನ್ನು ಬಿಟ್ಟು ಬೇರೆ ತಿಳುವಳಿಕೆ, ಬೇರೆ ತಿಳ್ಕೊಳ್ಳೋನು ನೋಡೋನು ಯಾರೂ ಇಲ್ಲ ಅಂತ ಹೇಳಿದ್ದೆ. ಅವಾಗ ನಾನೇ ಅಂತರ್ಯಾಮಿ ಅಂತ ನಾವು ತಿಳ್ಕೋಬೇಕು ಅಂತ. ಹೀಗೆ ತತ್ವಮಸಿ ಅನ್ನೋದನ್ನ ಆ ರೀತಿಯಲ್ಲಿ ಕೂಡ ಅದು ಹೇಳ್ಕೊಡುತ್ತೆ. ಶಂಕರಾಚಾರ್ಯರು ಆ ಶ್ರುತಿ ವಾಕ್ಯವನ್ನು ಕೂಡ ಅಲ್ಲಲ್ಲಿ ಉದಾಹರಣೆ ಮಾಡಿದ್ದಾರೆ. ಅವರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಶ್ರುತಿ ವಾಕ್ಯಗಳೆಲ್ಲ. ಅವರಿಗೆ ಯಾವುದು ಜೀವಬ್ರಹ್ಮ ಐಕ್ಯವನ್ನು ಹೇಳುತ್ತೋ ಅಂಥ ವಾಕ್ಯಗಳನ್ನ ಅವರು ಸುಮ್ಮನೆ ಬಿಡೋದೇ ಇಲ್ಲ. ಅದನ್ನು ಎತ್ತಿ ತೋರಿಸ್ತಾರೆ ನಮಗೆ, ಅದನ್ನು ಅವರು ಅಲ್ಲಿ ಉಧರಿಸ್ತಾರೆ ಬೇರೆ ಅವರ ಭಾಷೆಗಳಲ್ಲಿ. ಸೊ ಹೀಗೆ ಈ ಹೃತ್ಸಂ ಸರ್ವಪ್ರಾಣಿನಾಂ ಹೃದಯೇ ಅಂತರ್ಯಾಮಿತೆಯ ಸ್ಥಿತಂ ಈಶಂ ವಿದುಹು, ಇಂಥ ಒಂದು ಬ್ರಹ್ಮವನ್ನು ಇವರು ತಿಳ್ಕೊಳ್ತಾರೆ. ತತ್ರ ಚ ಶ್ರುತಿ ಅಂಗುಷ್ಠಮಾತ್ರ ಪುರುಷ ಮಧ್ಯೆ ಆತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಸ್ಯ ಇತ್ಯಾದಿನ ಹೃದಯೋಪಾಧಿನ ಅಂಗುಷ್ಠಮಾತ್ರ ಸ್ವತಃ ಪುರುಷ ಪೂರ್ಣಃ. ಹಾಗಾಗಿ ಈ ಒಂದು ಇದಕ್ಕೆ ಅನುಗುಣವಾಗಿ ಒಂದು ಕಠೋಪನಿಷತ್ ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಅಂಗುಷ್ಠ ಮಾತ್ರ ಪುರುಷೋ ಮಧ್ಯೆ ಆತ್ಮನಿ ತಿಷ್ಠತಿ. ಮಧ್ಯೆ ಆತ್ಮನಿ ಅಂತ ಹೇಳಿದ್ರೆ ನಮ್ಮ ಅಂತಃಕರಣದಲ್ಲಿ ಒಳಗಡೆ ಮಧ್ಯದಲ್ಲಿ ಅದಿದೆ ಒಳಗಡೆ. ಅದು ಎಂಥದ್ದು ಅಂತ ಹೇಳಿದ್ರೆ ಒಂದು ಅಂಗುಷ್ಠ ಮಾತ್ರ. ಅಂಗುಷ್ಠ ಅಂತ ಹೇಳಿದ್ರೆ ನಮ್ಮ ಹೆಬ್ಬೆಟ್ಟು ಇದೆಲ್ಲ ಎಷ್ಟು ಸೈಜಲ್ಲಿ ಇರುತ್ತೆ ಅದು ಒಳಗಡೆ ಅಂತ. ಅದೇ ಪರಮಾತ್ಮನಿಗೆ ಅಷ್ಟು ಸೈಜ್ ಅಂತ ನಾವು ತಿಳ್ಕೊಳ್ಬಾರ್ದು. ಅದರಲ್ಲಿ ಆ ಥರ ಇರೋ ಥರ ನಾವು ಉಪಾಸನೆ ಮಾಡೋಕ್ಕೆ ನಮಗೆ ಅನುಕೂಲವಾಗಿರುತ್ತೆ. ಅದು ಅಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೆ ನಮಗೆ. ಹೀಗಾಗಿ ಪುರುಷೋ ಮಧ್ಯೆ ಆತ್ಮನಿ ತಿಷ್ಠತಿ. ಯಾಕಂದರೆ ಆ ಪುರುಷನ ಅಂಗುಷ್ಠ ಮಾತ್ರ ಅಂತ ಅದು ಹೇಳಿಬಿಟ್ಟು ಏನು ಹೇಳುತ್ತೆ ಅಂದರೆ ಈಶಾನೋ ಭೂತಭವ್ಯಸ್ಯ, ಅಂದರೆ ಈ ಫ್ಯೂಚರ್ ಆ್ಯಂಡ್ ಪಾಸ್ಟ್ ಅಂತ ಯಾವ್ಯಾವುದು ಕಾಲ ಇದೆಯಲ್ಲ ಅದಕ್ಕೆಲ್ಲದಕ್ಕೂ ಇದೆ ಈಶ್ವರ ಸ್ವರೂಪ ಇದು. ಆಮೇಲೆ ವ್ಯಾಪಕ ಸ್ವರೂಪ ಅದಿದ್ದೇ ಇದೆ. ಹಾಗಾಗಿ ಈ ಪುರುಷ ಅಂತ ಹೇಳಿದ್ರೇ ನಮಗೆ ಸಿಕ್ಬಿಡುತ್ತೆ. ಏನೋ ಪುರುಷ ಏನಾಥ್ ಪುರುಷಃ, ಒಂದೊಂದು ಶರೀರದಲ್ಲೂ ಇದೇ ಚೈತನ್ಯ ಇದೆ ಅಂತ ಹೇಳಿದಾಗ ಎಲ್ಲ ಶರೀರದಲ್ಲೂ ಇರಬೇಕು ಅಂತ ಹೇಳಿದ್ರೆ ಅದು ಇಷ್ಟೇ ಸಣ್ಣ ಒಂದು ವಸ್ತುವಾಗಿರೋಕ್ಕೆ ಸಾಧ್ಯವಿಲ್ವಲ್ಲ. ಹಾಗಾಗಿ ಆಮೇಲೆ ಪೂರ್ಣತ್ವಾತ್ ಪುರುಷ, ಎಲ್ಲವನ್ನೂ ಪೂರ್ಣವಾಗಿ ತುಂಬಿಕೊಂಡಿದೆ ಅದೇನೆ. ಅದಿಲ್ಲೇ ವಸ್ತು ಯಾವುದೂ ಇಲ್ಲವೇ ಇಲ್ಲ. ಹಾಗಾಗಿ ಅಂಥ ಒಂದು ಸ್ವರೂಪ ಇಲ್ಲಿ ನಮ್ಮ ಅಂತಃಕರಣದಲ್ಲೇ ಇದೆ ಅನ್ನೋದನ್ನು ಈ ಶ್ರುತಿನೂ ಹೇಳ್ಕೊಡ್ತಾ ಇದೆ. ಇತ್ಯಾದಿನ ಹೃದಯೋಪಾಧಿನ ಅಂಗುಷ್ಠ ಮಾತ್ರ. ಅಂಗುಷ್ಠ ಮಾತ್ರತ್ವ ಅಂದರೆ ಅಂಗುಷ್ಠ ಮಾತ್ರ ಅಂದರೆ ಸೈಜ್ ಅಂತ. ಈ ಹೆಬ್ಬೆಟ್ಟಿನ ಸೈಜ್ ಯಾತಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಂತಃಕರಣ ಅಂತ ಒಂದು ಮನಸ್ಸನ್ನು ಇಟ್ಕೊಂಡು ಅದನ್ನು ಒಂದು ಸೈಜ್ ಅಂತ ಆ ಥರ ಹೇಳಿದ್ದಾರೆ ಹೊರತು ಇದು ನಿಜವಾದ ಸೈಜ್ ಅಲ್ಲ ಅದರದ್ದು ಅಂತ. ಸ್ವತಃ ಪುರುಷ ಪೂರ್ಣಃ, ಅದಕ್ಕೆ ಹೇಳ್ತಾರೆ ಪೂರ್ಣಃ ಅಂತ. ಆದರೆ ಅಂಗುಷ್ಠ ಮಾತ್ರ ಅಂತ ಹೇಳಿರೋದು ನಮಗೆ ಒಂದು ಉಪಾಸನೆ ಮಾಡೋಕ್ಕೆ ಅಥವಾ ತಿಳ್ಕೊಳ್ಳೋಕ್ಕಾಗಿ. ಆದರೆ ಸ್ವತಃ ಆ ಪುರುಷ ಅನ್ನೋದು ಪೂರ್ಣವಾಗಿರೋದು ಅದು ಅಂತ. ಮಧ್ಯೆ ದೇಹ ಮಧ್ಯೆ, ಅದಕ್ಕೆ ಹೇಳ್ತಾ ಇದೆ ಮಧ್ಯೆ ಅಂದರೆ ದೇಹ ಮಧ್ಯೆ ಆತ್ಮನಿ ಹೃದಯ ಇತ್ಯರ್ಥಃ. ನಮ್ಮ ಶರೀರದೊಳಗಡೆ ಅಂತಃಕರಣ ಇದೆ, ಅಂತಃಕರಣದಲ್ಲಿ ಇದು ಬೆಳಗ್ತಾ ಇದೆ ಅಂತ. ಇಷ್ಟು ಈ 7ನೇ ಶ್ಲೋಕಕ್ಕೆ ಆಯಿತು. ಇವಾಗ 7ನೇ ಶ್ಲೋಕ ಒಂದ್ಸತಿ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ಹಾಂ ಅದೇ ಕರೆಕ್ಟ್. ಯಂ ಬ್ರಹ್ಮಾಖ್ಯಂ ಪರಿಪೂರ್ಣಂ ಹೃತ್ಸಂ ಭಕ್ತೈರ್ಲಭ್ಯಮಜಂ ಸೂಕ್ಷ್ಮಮತರ್ಕ್ಯಂ ಧ್ಯಾತ್ವಾತ್ಮಸ್ಥಂ ಬ್ರಹ್ಮವಿದೋಯಂ ವಿದುರೀಶಂ ತಂ ಸಂಸಾರವಿನಾಶಮೀಡೆ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಇವಾಗ ಮುಂದಿನ ಶ್ಲೋಕಕ್ಕೆ ಒಂದು ಅವತಾರಿಕೆ ಇದೆ. ಅದನ್ನು ಹೇಳಿದ ಮೇಲೆ ನಾವು 8ನೇ ಶ್ಲೋಕ ಹೇಳೋಣ. ಏವಂ ತಾವತ್ ಭಕ್ತ್ಯಾದಿ ಸಾಧನ ಸಂಪನ್ನೈರೇವ ಆತ್ಮ ಏವ ಅವಗಾಹ್ಯಂ ತತ್ವಂ ಸ್ತುತ್ವಾ ಅಧುನಾ ತತ್ವಂ ಪದಾರ್ಥ ವಿವೇಕ ಸಂಪನ್ನೈಃ ಏವ ಅವಗಾಹ್ಯಂ ವಿಷ್ಣುಂ ಸ್ತೋತುಂ ಉಪಕ್ರಮತೆ. ನೋಡಿ, ಈ 7ನೇ ಶ್ಲೋಕದಲ್ಲಿ ಏನು ಹೇಳೋದು ಅಂದರೆ ಭಕ್ತಿಯಾದಿ ಸಾಧನಗಳಿಂದ ಈ ಬ್ರಹ್ಮಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ ಅದನ್ನು ಹೇಳಿಬಿಟ್ಟು ಅದು ಸ್ತುತಿನೇ. ಅದನ್ನು ಹೇಳಿದ ಮೇಲೆ ಇವಾಗ ಈ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ 8ನೇ ಶ್ಲೋಕದಲ್ಲಿ ತತ್ವಂ ಪದಾರ್ಥ ವಿವೇಕ ಸಂಪನ್ನರಾಗಿರೋ ಯಾರಿದ್ದಾರೋ ಅವರುಗಳಿಂದಲೇ ಇದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ಅಂತ. ಅದೇ ಅಂಥ ವಿಷಯಗಳೆಲ್ಲ ಮುಂದೆ ಬರುತ್ತೆ. ಇವಾಗ 8ನೇ ಶ್ಲೋಕ ಒಂದ್ಸತಿ ಹೇಳೋಣ ನಾವು. ಭಾವಗ್ರಾಹ್ಯಾನಂದಮನನ್ಯಂ ಚ ವಿದುರ್ಯಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಇಲ್ಲಿ ಮಾತ್ರಾತೀತಂ. ಇವಾಗ ನಮಗೆ ಈ ಮಾತ್ರ ಅಂತ ಹೇಳಿದ ತಕ್ಷಣ ನಮಗೆ ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಮಾತ್ರಾಸ್ಪರ್ಶ ಅಸ್ತು ಕೌಂತೆಯ ಅಂತ ಬರ್ತಲ್ಲ, ಅದು ಜ್ಞಾಪಕ ಬರುತ್ತೆ. ಅದೇ ಅರ್ಥನೇ ಇಲ್ಲೂ ಕೂಡ ಇಂದ್ರಿಯಗಳು ಅಂತ ಅರ್ಥ. ಮಾತ್ರಾತೀತಂ, ಇಂದ್ರಿಯ ಗೋಚರವಲ್ಲದೇ ಇರೋ ವಸ್ತು ಇದು. ಸ್ವಾತ್ಮ ವಿಕಾಸಾತ್ಮ ವಿಬೋಧಂ,
ಅಂದರೆ ಈ ಸ್ವಪ್ರಕಾಶ ಸ್ವರೂಪವಾಗಿ ಇದೆ ನಮ್ಮ ಅಂತಃಕರಣದಲ್ಲಿ, ಹಾಗೆ ನಮಗೆ ತಿಳ್ಕೊಳ್ಳೋಕ್ಕೆ ಆಗುತ್ತೆ, ಅದನ್ನು ನಮ್ಗೆ ಗುರ್ತು ಮಾಡ್ಕೊಳ್ಳೋಕ್ಕಾಗುತ್ತೆ ಇದು ಅಂತ. ಜ್ಞೇಯಾತೀತಂ ಅಂದರೆ ಜ್ಞೇಯಾತೀತಂ ಅಂತ ಹೇಳಿದ್ರೆ ಇದು ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಹೇಳ್ತೀವಲ್ಲ, ಅವಾಗ ಆ ಥರ ಪ್ರಮೇಯವಲ್ಲ ಇದು ಅಂತ. ಆ ಥರ ಪ್ರಮೇಯವಲ್ಲ ಇದು ಅಂದರೆ ಒಂದು ಆಬ್ಜೆಕ್ಟ್ ಆಗಿ ಇರೋ ವಸ್ತು ಅಲ್ಲ ಇದು. ಇಟ್ ಕೆನ್ ನೆವರ್ ಬಿ ಆಬ್ಜೆಕ್ಟಿಫೈಡ್ ಅಂತ, ಅದೇ ಅರ್ಥ ಇದಕ್ಕೆ ಜ್ಞೇಯಾತೀತಂ. ಜ್ಞಾನಮಯಂ, ಇದು ಜ್ಞಾನ ಸ್ವರೂಪವಾಗಿಯೇ ಇದೆ ಇದು. ಆಮೇಲೆ ಹೃದಯ ಉಪಲಭ್ಯಂ, ನಮ್ಮ ಅಂತಃಕರಣದಲ್ಲಿ ಇದನ್ನು ತಿಳ್ಕೊಬೇಕು ನಾವು, ಅಲ್ಲೇ ಸಿಗುತ್ತೆ ನಮಗೆ ಏನು ಅಂತ. ಭಾವಗ್ರಾಹ್ಯ ಆನಂದಂ ಅನ್ಯಮತ. ಭಾವಗ್ರಾಹ್ಯ ಆನಂದಂ ಅಂತ ಹೇಳಿದ್ರೆ ಇದು ಭಾವ ಅಂದರೆ ಇದು ಇರೋದು ಅಂತ ತಿಳ್ಕೊಬೇಕು ನಾವು, ಇಲ್ಲದೇ ಇರೋ ವಸ್ತು ಅಲ್ಲ ಇದು, ಇರುವ ಒಂದು ಆತ್ಮಸ್ವರೂಪ ಇದು, ಆನಂದ ಸ್ವರೂಪ ಇದು ಅಂತ ತಿಳ್ಕೊಬೇಕು. ಅನನ್ಯಂ ಅಂತ ಹೇಳಿದ್ರೆ ಇದು ಬಿಟ್ಟು ಬೇರೆ ವಸ್ತು ಯಾವುದೂ ಇಲ್ಲವೇ ಇಲ್ಲ ಅಂತ. ಅಂಥದ್ದನ್ನು ಯಾರು ತಿಳ್ಕೊಳ್ತಾರೋ ತಮ್ಮ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ ಅಂತ ಒಂದು ಹರಿಸ್ವರೂಪ, ಯಾವುದು ವಿಷ್ಣು ಸ್ವರೂಪ ಅಂತ ಇದೆಯೋ ವ್ಯಾಪಕವಾಗಿರೋ ನಮ್ಮ ಆತ್ಮಸ್ವರೂಪ, ಅದು ಸಂಸಾರ ಧ್ವಾಂತ, ಸಂಸಾರ ಅಂತ ಒಂದು ಅಂಧಕಾರ ಇದೆಯಲ್ಲ ಅದನ್ನು ನಾಶ ಮಾಡುವ ಸ್ವರೂಪ ಇದು ಅಂತ. ಅದನ್ನು ನಾವು ಇದು ಭಜಿಸ್ತೀವಿ ಅಥವಾ ಅದನ್ನು ನಾವು ಚಿಂತನೆ ಮಾಡ್ತೀವಿ ಅಂತ ಈ ಶ್ಲೋಕಕ್ಕೆ ಅರ್ಥ. ಮಾತ್ರಾತೀತ ಮತ್ತು ಇವಾಗ ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ. ಮಾತ್ರ ಅಂತ ಹೇಳಿದ್ರೆ ಈ ಸಂಸ್ಕೃತದಲ್ಲಿ ಶಬ್ದಗಳಿಗೆಲ್ಲ ಒಂದು ವ್ಯುತ್ಪತ್ತಿ ಅಂತ ಒಂದು ಕೊಡೋಕ್ಕಾಗುತ್ತೆ, ಬರುತ್ತೆ. ಅದಕ್ಕೆ ಸಂಸ್ಕೃತ ಸ್ವಲ್ಪ ಚೆನ್ನಾಗಿ ತಿಳಿದಿರ್ತೀರಿ ಯಾರಿಗಾದರೂ ಅವರು ಪ್ರತಿಯೊಂದು ಪದಾರ್ಥಕ್ಕೂ ವ್ಯುತ್ಪತ್ತಿ ಹೇಳೋಕ್ಕೆ ಅವರಿಗೆ ಸಾಮರ್ಥ್ಯ ಬಂದ್ಬಿಡುತ್ತೆ. ಅವರಿಗೆ ಒಂದು ಚೇರ್ ಅಂತ ಒಂದು ಶಬ್ದ ಹೇಳಿದ್ರು ಕೂಡ ಅದಕ್ಕೂ ಏನೋ ಒಂದು ಹೇಳ್ಬಿಡ್ತಾರೆ ಅವರು, ಸಂಸ್ಕೃತದಲ್ಲಿ ಬರೋ ಥರ. ಹೀಗೆ ವ್ಯುತ್ಪತ್ತಿ ಹೇಳ್ತಾರೆ. ಮೀಯಂತೆ ಅರ್ಥಾಹ ಆಭಿಹಿ ಇತಿ ಮಾತ್ರಾಹ ಅಂದರೆ ಮಾತ್ರ ಅಂತ ಅದಕ್ಕೆ ಅಂತ ಅರ್ಥ ಹೇಳಿದರೆ ಮೀಯಂತೆ ಅಂತ ಹೇಳಿದ್ರೆ ನಾವು ಅದನ್ನು ಮೆಷರ್ ಮಾಡಿ ತಿಳ್ಕೊಳ್ತೀವಿ. ಇವಾಗ ಒಂದು ಇಂಚ್ ಪಟ್ಟಿ ಇದ್ದರೆ ನಾವು ಇಷ್ಟು ಉದ್ದ ಇದೆ ಅಂತ ನಾವು ಉದ್ದ ಇದೆ ಅಂತ ನಾವು ಇಂಚ್ ಪಟ್ಟಿ ಹಾಕಿ ನಾವು ಮಾಡ್ತೀವಲ್ಲ, ಇದೇ ಥರ ಇಂದ್ರಿಯಗಳಿಂದ ನಾವು ವಸ್ತುವನ್ನು ತಿಳಿತೀವಿ. ಹೇಗೆ ತಿಳಿತೀವಿ ಅಂತ ಹೇಳಿದ್ರೆ ಇವಾಗ ರಸ ಅಂತ ಒಂದು ರಸನೇಂದ್ರಿಯ ಇದೆ. ಆವಾಗ ನಾವೇನೋ ಒಂದು ಪದಾರ್ಥ ಹಾಕೊಂಡಾಗ ಬಾಯಿಗೆ ಇದು ಕಹಿಯಾಗಿದೆ, ಸಿಹಿಯಾಗಿದೆ, ಹುಳಿ ಇದೆ, ಹೆಚ್ಚು ಹುಳಿ, ಕಡಿಮೆ ಹುಳಿ, ಇಂಥದ್ದೆಲ್ಲ ನಮಗೆ ಪ್ರಭೇದಗಳೆಲ್ಲ ಹೇಳಕ್ಕೆ ಬರುತ್ತೆ ಅದು. ಹಾಗಾಗಿ ಇಂದ್ರಿಯಗಳಿಂದ ನಾವು ವಸ್ತುಗಳನ್ನ ನಾವು ಅಳತೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ವಸ್ತುಗಳು ಹೇಗಿದೆ ಅಂತ ನಾವು ತಿಳ್ಕೊಳ್ತೀವಿ ಅಂತ. ಅದಕ್ಕೆ ಮೀಯಂತೆ ಅರ್ಥ ಆದರೆ ವಸ್ತುಗಳು ಅಂತ, ವಿಷಯಗಳು ಅಂತ. ಆಭಿಹಿ ಇವುಗಳಿಂದ, ಯಾವುದು ಇಂದ್ರಿಯಗಳಿಂದ, ಅದರಿಂದ ಇವುಗಳಿಗೆ ಮಾತ್ರ ಅಂತ ಹೆಸರು ಅಂತ. ಅದು ಯಾವುದು ಅಂತ ಹೇಳಿದ್ರೆ ಚಕ್ಷುರಾದ್ಯಾಹ, ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳು ಅಂತ. ತಾಭ್ಯ ಅತೀತಂ ಇವುಗಳಿಂದ ದಾಟಿರೋದು ಈ ವಸ್ತು ಯಾವುದು ಬ್ರಹ್ಮವಸ್ತು. ಚಕ್ಷುರಾದಿ ಅಗ್ರಾಹ್ಯ ಇತ್ಯರ್ಥಃ, ಕಣ್ಣು ಕಿವಿ ಮುಖಾಂತರವಾಗಿ ನಾನು ತಿಳ್ಕೊಳ್ಳೋಕೆ ಆಗೋದಿಲ್ಲ ಅದನ್ನು. ಯಾಕೆಂದರೆ ಅದು ಇದು ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಅಂತ, ಅದಕ್ಕೆ ಶಬ್ದ ಸ್ಪರ್ಶ ಯಾವುದೂ ಇಲ್ಲವೇ ಇಲ್ಲ ಅಂತ ಎಲ್ಲ ಲಕ್ಷಣಗಳು ಹೇಳಿದ್ದಾರೆ ಶ್ರುತಿಯಲ್ಲಿ. ಹಾಗಾಗಿ ಅದನ್ನು ಇಂದ್ರಿಯಗಳಿಗೆ ಗೋಚರವಾಗುವ ವಸ್ತು ಅಲ್ಲ ಅದು ಅಂತ. ಅತ್ರ ಶ್ರುತಿ, ಇದಕ್ಕೆ ಶ್ರುತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ ನಾಣ್ಯೈಹಿ ದೇವೈಹಿ ತಪಸಾ ಕರ್ಮಣಾವ ಅಂತ ಮುಂಡಕೋಪನಿಷತ್ ಶ್ರುತಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕಣ್ಣಿಂದ ತಿಳ್ಕೊಳ್ಳೋಕ್ಕಾಗಲ್ಲ. ಅಂದರೆ ಕಣ್ಣು ಅಂತ ಇರೋದು ಉಪಲಕ್ಷಣ ಅಷ್ಟೇ. ಅನ್ಯೈಹಿ ದೇವೈಹಿ ಅಂತ ಅವರೇ ಹೇಳಿದ್ದಾರೆ. ದೇವ ಅಂತ ಹೇಳಿದ್ರೆ ಇಂದ್ರಿಯಕ್ಕೆ ದೇವ ಅಂತ ಹೇಳೋ ಒಂದು ಪದ್ಧತಿ ಇದೆ. ಹಾಗಾಗಿ ದೇವ ಅಂತ ಹೇಳಿದ್ರೆ ಇಲ್ಲಿ ಇಂದ್ರಿಯ ಅಂತ ಅಂತ ಹೆಸರಿದೆ. ಹಾಗಾಗಿ ಯಾಕಂದರೆ ನೋಡಿ, ಇಂದ್ರಿಯಗಳು ಯದ್ಯಪಿ ಜಡವಾಗಿ ಇದ್ದರೂ ಕೂಡ ನಮ್ಮ ಶರೀರದಲ್ಲಿ ಇದ್ಕೊಂಡು ಅದು ಕೆಲಸ ಮಾಡಬೇಕಂದ್ರೆ ಅದಕ್ಕೊಂದು ಚೈತನ್ಯ ಬೇಕು ಅದಕ್ಕೆ. ಹಾಗಾಗಿ ಅಂತಃಕರಣದಿಂದ ಆತ್ಮಚೈತನ್ಯವೇ ಅದಕ್ಕೆ ಬೇಕಾಗಿದೆ. ಇದಕ್ಕೆ ಏನು ಹೇಳ್ತಾರೆ ಅಂದರೆ ನಮ್ಮ ಇವರು ಪರಮಾರ್ಥಾನಂದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಂದರೆ ಇವಾಗ ನೋಡಿ, ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ಒಂದು 20 ಮನೆ ಇದೆ ಅಂತ ಇಟ್ಕೊಳ್ಳೋಣ, 20 ಫ್ಲಾಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನು ಮಾಡ್ತಾರೆ, ಮೊದಲು KEB ಇಂದ ಒಬ್ಬೊಬ್ಬರ ಮನೆಗೂ ಸೆಪ್ರೇಟಾಗಿ ಕೊಡಲ್ಲ, ಒಂದು ಟ್ರಾನ್ಸ್ಫಾರ್ಮರ್ಗೆ ಕೊಡ್ತಾರೆ ಅಲ್ವಾ. ಕೊಟ್ಬಿಟ್ಟು ಅಲ್ಲಿಂದ ಏನು ಮಾಡ್ತಾರೆ, ಬಾಕಿಯವ್ರಿಗೆಲ್ಲ ಕೊಡ್ತಾರೆ, ಬಾಕಿ ಮನೆಗಳಿಗೂ ಒಂದೊಂದಿಗೂ ಕೊಡ್ತಾರೆ. ಅದೇ ಥರ ಇಲ್ಲೂ ಕೂಡ ಈ ಆತ್ಮನ ಚೈತನ್ಯ ನಮಗೆ ಅಂತಃಕರಣದಲ್ಲಿ ಪ್ರತಿಬಿಂಬ ಚೈತನ್ಯವಾಗಿ ಸಿಗುತ್ತೆ. ಅದು ಸಿಕ್ಕಿದ ಮೇಲೆ ಅಲ್ಲಿಂದ ಆ ಚೈತನ್ಯವೇ ನಮಗೆ ಶರೀರದಲ್ಲಿರೋ ಬೇರೆ ಭಾಗಗಳಿಗೆಲ್ಲ, ಇಂದ್ರಿಯಕ್ಕೆ, ಸ್ಥೂಲ ಶರೀರಕ್ಕೆ ಅಲ್ಲಿಂದ ಸಿಕ್ಕೋದು ಅಂತ ಈ ಥರ ಒಂದು ಕಲ್ಪನೆ, ಒಂದು ಪ್ರಕ್ರಿಯೆ ಅಷ್ಟೇ, ಬೇರೆ ಏನಿಲ್ಲ. ಅನ್ಯೈಹಿ ದೇವೈಹಿ, ಅದರಿಂದ ದೇವ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ತಿಳ್ಕೊಳ್ಳೋಕೆ ಒಂದು ಸಾಮರ್ಥ್ಯ ಇದೆಯಲ್ಲ ಇಂದ್ರಿಯಗಳಿಗೆ, ಅಷ್ಟೊಂದು ಶಕ್ತಿ ಇದೆಯಲ್ಲ ಅದಕ್ಕೆ. ಯಾಕಂದರೆ ಒಂದು ಇಂದ್ರಿಯ ಇಲ್ಲದೆ ಹೋದರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ತಿಳ್ಕೊಬೋದು ನಾವು ಅದನ್ನು. ಹಾಗಾಗಿ ಅದನ್ನು ದೇವ ಅಂತ ಹೇಳಿದ್ದಾರೆ. ಅನ್ಯೈಹಿ ದೇವೈಹಿ. ಆಮೇಲೆ ತಪಸಾ ಕರ್ಮಣಾವ, ಈ ಬ್ರಹ್ಮಸ್ವರೂಪವನ್ನು ನಾವು ಇಂದ್ರಿಯಗಳಿಂದ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಇವರೇನು ಮಾಡಿದ್ರು, ಚಕ್ಷುಷ ಅಂತ ಹೇಳೋಕ್ಕೆ ಜ್ಞಾನೇಂದ್ರಿಯ, ವಾಚ ಅಂತ ಹೇಳುವಾಗ ಕರ್ಮೇಂದ್ರಿಯ. ಹಾಗಾಗಿ ಎಲ್ಲ ಇಂದ್ರಿಯಗಳು ಸೇರಿಸ್ಕೊಂಡ್ಬಿಟ್ರು, 10 ಇಂದ್ರಿಯಗಳು ಸೇರಿಸ್ಕೊಂಡ್ಬಿಟ್ರು. ಆಮೇಲೆ ತಪಸಾ ಕರ್ಮಣಾವ, ಇದಕ್ಕೆ ಇವರೇ ಹೇಳ್ತಾರೆ, ಅರ್ಥ ಹೇಳ್ತಾರೆ ಇವರು. ಅನ್ಯೈಹಿ ವಾಕ್ ಚಕ್ಷುರ್ಭ್ಯಾಂ ಇಂದ್ರಿಯೈಹಿ, ಅದೇ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಇವುಗಳಿಂದ. ತಪಸ ಅಂತ ಹೇಳಿದ್ರೆ ಏನು, ಕೃಚ್ಛ್ರ ಚಾಂದ್ರಾಯಣಾದಿನ, ತುಂಬ ತಪಸ್ ಮಾಡಿದ್ದಾನೆ ಅಂತ ಆ ಕಾರಣಕ್ಕಾಗಿ ಇವನಿಗೇನು ಆತ್ಮಸ್ವರೂಪ ಅಂತ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕೆ ಆತ್ಮಸ್ವರೂಪ ಅಂತ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಶ್ರವಣ ಮನನ ಅದೆಲ್ಲ ಬೇಕಾಗುತ್ತೆ. ಹಾಗಾಗಿ ಬರೀ ತಪಸ್ಸಿಂದಾನೇ ತಿಳ್ಕೊಂಡ್ಬಿಡ್ತಾನೆ ಅಂತಿಲ್ಲ. ಆದರೆ ತಪಸ್ಸೆಲ್ಲ ಬೇಡವಾ ಅಂತ ಕೇಳಿದ್ರೆ
ತಪಸ್ಸೆಲ್ಲ ಸಹಕಾರಿ ಸಾಧನವಾಗುತ್ತೆ, ಅಂತಃಕರಣಕ್ಕೆ ಶುದ್ಧತೆ ಕೊಡುತ್ತೆ, ಏಕಾಗ್ರತೆ ಕೊಡುತ್ತೆ. ಹಾಗಾಗಿ ಇನ್ಫ್ಯಾಕ್ಟ್ ತಪಸ್ಸು ಅನ್ನೋ ಶಬ್ದಕ್ಕೇನೆ ಭಗವತ್ಪಾದರು ಒಂದು ಮಹಾಭಾರತ ಶ್ಲೋಕವನ್ನು ಒಂದು ಕಡೆ ಉದ್ಧರಿಸಿದ್ದಾರೆ. ಇದರಲ್ಲಿ ತೈತಿರೀಯೋಪನಿಷತ್ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಏನು ಅಂದರೆ ಮನಸಶ್ಚೇಂದ್ರಿಯಾಣಾಂ ಹಿ ಐಕಾಗ್ರ್ಯಂ ಪರಮಂ ತಪಃ ಅಂತ ಒಂದು ಮಹಾಭಾರತ ಶ್ಲೋಕ. ಮನಸ್ಸಃ ಇಂದ್ರಿಯಾಣಾಂ ಚ, ಮನಸ್ಸು ಇಂದ್ರಿಯಗಳು ಎಲ್ಲವನ್ನೂ ಏಕಾಗ್ರತೆ ಮಾಡೋದು ಅಂತ ಇದೆಯಲ್ಲ, ಅದೇ ಪರಮಂ ತಪಃ. ಇನ್ನು ಎಲ್ಲದಕ್ಕಿಂತ ದೊಡ್ಡ ತಪಸ್ಸು ಅದೇನೆ. ಬಾಕಿ ತಪಸ್ಸೆಲ್ಲ ಅಷ್ಟು ದೊಡ್ಡದು ಅಲ್ವೇ ಇಲ್ಲ, ಇದೇ ತುಂಬ ದೊಡ್ಡದು ಎಲ್ಲದಕ್ಕಿಂತ ಅಂತ, ತುಂಬ ಕಷ್ಟ ಇದೆ ಅಂತ ಅದಕ್ಕೆ ಆ ಥರ ಶ್ಲೋಕವನ್ನು ಹೇಳಿದ್ದಾರೆ. ಹಾಗಾಗಿ ಕೃಚ್ಛ್ರ ಚಾಂದ್ರಾಯಣಾದಿಗಳ ಈ ತಪಸ್ಸುಗಳಿಂದ ಬ್ರಹ್ಮವು ಸಿಕ್ಬಿಡಲ್ಲ, ನಮಗೆ ಆತ್ಮಸ್ವರೂಪವನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಕರ್ಮ ಅಂತ ಹೇಳಿದ್ರೆ ಏನು, ಅಗ್ನಿಷ್ಠೋಮಾದಿನ ಈ ಥರ ಕರ್ಮ, ಶ್ರೋತ ಕರ್ಮ ಎಲ್ಲ ಬೇಕಾದಷ್ಟು ಇದೆಯಲ್ಲ, ಈ ಕರ್ಮಗಳಿಂದಲೂ ನಾವು ತಿಳ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೇ ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನ ಏಕೆ ಅಮೃತತ್ವ ಅಂತ ಹೇಳಿ ಶ್ಲೋಕ ಬರುತ್ತೆ. ಇದು ಮಂತ್ರ ಇದೆ, ಉಪನಿಷತ್ ಮಂತ್ರ. ಇಚ್ಛ ನ ಗೃಹ್ಯತೆ ಜ್ಞಾತು ನ ಶಕ್ಯತೆ. ಇವುಗಳಿಂದ ನಾವು ಬ್ರಹ್ಮವನ್ನು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ರೂಪಜಾತ್ಯಾದಿ ರಾಹಿತ್ಯಾತ್ ಇತ್ಯರ್ಥ. ಯಾತಿಕೆ ಅಂತ ಕೇಳಿದ್ರೆ ರೂಪಜಾತ್ಯಾದಿ ರಾಹಿತ್ಯಾತ್ ಅಂದರೆ ನಾವು ಯಾವ ಒಂದು ಜಾತಿ ಗುಣ ಕರ್ಮ ಸಂಬಂಧ ಅಂತ ಯಾವುದನ್ನು ಹೇಳ್ತೀವೋ ಇಂಥವುಗಳಿರೋದನ್ನು ಮಾತ್ರ ನಾವು ಇಂದ್ರಿಯಗಳಿಂದ ತಿಳ್ಕೊಳಕ್ಕಾಗುತ್ತೆ. ಅವುಗಳಿಗೆಲ್ಲ ಶಬ್ದವನ್ನು ಯೂಸ್ ಮಾಡಿ ಇಂದ್ರಿಯಗಳು ತಿಳ್ಕೊಳಕ್ಕಾಗುತ್ತೆ. ಆದರೆ ಬ್ರಹ್ಮಕ್ಕೆ ರೂಪ ಅನ್ನೋದು ಯಾವುದೂ ಇಲ್ವೇ, ಅದಕ್ಕೆ ಬಣ್ಣ ಅಥವಾ ಗುಣ ಯಾವುದೂ ಇಲ್ವೇ ಇಲ್ಲ, ಜಾತಿ ಅನ್ನೋದು ಕೂಡ ಯಾವುದೂ ಇಲ್ವೇ ಇಲ್ಲ, ಇಂಥ ಜಾತಿಗೆ ಸೇರಿದ್ದು ಅಂತ ಇಲ್ವೇ ಇಲ್ಲ. ಇವಾಗ ನೋಡಿ, ಗೋತ್ವ ಅನ್ನೋದನ್ನು ನಾವು ಗೋ ಜಾತಿ ಅಂತ ಒಂದು ಹಸು ಅಂತ ಒಂದು ಜಾತಿ ಇದೆ. ಹಸು ವ್ಯಕ್ತಿಗಳನ್ನ ನೋಡಿದಾಗ ನಮಗೆ ಗೋತ್ವ ಜಾತಿ ನಮಗೆ ಅದರಲ್ಲಿ ಪ್ರತಿಭಿಜ್ಞೆ ಬರುತ್ತೆ ನಮಗೆ. ಹೀಗೆ ನಮಗೆ ಒಂದೊಂದು ವಸ್ತುವನ್ನು ಕೂಡ ನಾವು ಆ ಜಾತಿ ಈ ಜಾತಿಗೆ ಸೇರಿದ್ದು ಅಂತ ನಾವು ತಿಳ್ಕೊಂಡು ವ್ಯವಹಾರ ಮಾಡ್ತೀವಿ. ಆದರೆ ಬ್ರಹ್ಮವನ್ನು ಆ ಥರ ಜಾತಿಗೆ ಸೇರಿಸೋಕ್ಕಾಗೋದಿಲ್ಲ. ಯಾಕಂದರೆ ಒಂದು ಕಾರಣ ಏನು ಕೊಡ್ತಾರೆ ಅಂತ ಹೇಳಿದರೆ, ಜಾತಿ ಅಂತ ಹೇಳಿದಾಗ ಅದರಲ್ಲಿ ನಾನಾ ವ್ಯಕ್ತಿಗಳಿರಿದ್ರೆ ಅದನ್ನು ಜಾತಿ ಅಂತ ಕರೆಯೋಕ್ಕಾಗುತ್ತೆ. ಆದರೆ ಒಂದೇ ಒಂದು ಅದು ಒಂದೇ ಒಂದು ಇರೋದು, ಅದನ್ನು ಜಾತಿ ಅಂತ ಹೇಳೋಕ್ಕೆ ಬರೋದಿಲ್ಲ ಅಂತ ಹೀಗೆಲ್ಲ ಅದನ್ನು ಹೇಳಿದ್ದಾರೆ. ಇತ್ಯರ್ಥಃ. ತರ್ಹಿ ಚಕ್ಷುರಾದಿನ ಅಗ್ರಹಣಾತ್ ನಾಸ್ತಿಯೇವ ಇತಿ ನ ವಾಚ್ಯಮಿತ್ಯಾಹ. ಆದರೆ ಅವಾಗ ಸರಿ, ಆದರೆ ನಮಗೆ ಇಂದ್ರಿಯಗಳಿಂದ ನಾವು ಸಾಮಾನ್ಯವಾಗಿ ಎಲ್ಲವನ್ನೂ ತಿಳ್ಕೊಳ್ಳೋಕ್ಕೆ ನಮಗೆ ಇಂದ್ರಿಯಗಳನ್ನ ನಾವು ಯೂಸ್ ಮಾಡ್ತೀವಿ. ನಾವು ಅವುಗಳಿಂದ ತಿಳ್ಕೊಳ್ಳೋಕ್ಕಾಗದೆ ಹೋದರೆ ಅಂಥ ವಸ್ತು ಇಲ್ಲವೇ ಇಲ್ಲ ಅಂತ ನಾವು ತೀರ್ಮಾನ ಮಾಡಬಾರ್ದು ಅಂತ. ಅದಕ್ಕೆ ಅದೇ ಇದು ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಮುಂದಿನ ಶಬ್ದ ಈ ಶ್ಲೋಕದಲ್ಲಿರುವ ಶಬ್ದ ಬರುತ್ತೆ, ಅದಕ್ಕಾಗಿ ಇದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇಂದ್ರಿಯಗಳಿಂದ ತಿಳ್ಕೊಳ್ಳೋಕ್ಕಾಗೋಲ್ಲ ಅಂತ ಹೇಳಿಬಿಟ್ರಿ, ಹಾಗಾದರೆ ಆ ವಸ್ತು ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡೋಣ ಅಂತ ಹೇಳಿದ್ರೆ ಇಲ್ಲ, ಮಾಡಬೇಡ. ಅದಕ್ಕೆ ಭಗವತ್ಪಾದ ಹೇಳ್ತಾ ಇದ್ದಾರೆ, ಸ್ವಾತ್ಮ ವಿಕಾಸಾತ್ಮ ವಿಬೋಧಂ ಇತಿ ಅಂತ. ಅಂದರೆ ಇದು ಸ್ವಸ್ಯ ಪ್ರತೀಚಃ ಆತ್ಮ ಸ್ವರೂಪಂ ತಸ್ಮಾತ್ ವಿಕಾಸಃ ಅಭಿವ್ಯಕ್ತಿ ಯಸ್ಯ ತಸ್ಮಿನ್ ಆತ್ಮನಿ ಅಂತಃಕರಣೆ ವಿಬೋಧೋ ವಿಶೇಷಬೋಧೋ ಯಸ್ಯ ಸ ತಥೋಕ್ತಃ. ನೋಡಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನೋಡು, ಇಂದ್ರಿಯಗಳಿಂದ ತಿಳ್ಕೊಳ್ಳೋಕ್ಕಾಗದೆ ಹೋದರೂ ಕೂಡ ಈ ವಸ್ತುವನ್ನು ನೀನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಿನ್ನಲ್ಲೇನೇ ಆ ಒಂದು ವಸ್ತು ಇದೆ, ಅದನ್ನು ನೀನು ಇಂದ್ರಿಯಗಳಿಂದ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದರೆ ಆ ವಸ್ತು ಇದೆ, ಯಾವುದಂದರೆ ನಿನ್ನ ಆತ್ಮವಸ್ತುನೇ, ಅದು ನಿನ್ನ ಚೈತನ್ಯ ವಸ್ತು, ಅದು ನಿನ್ನೆ ಬೆಳಗ್ತಾ ಇದೆ. ನೋಡಿ, ಇಂಥದನ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ನಮಗೆ ಇದು ಜ್ಞಾಪಕ ಬರುತ್ತೆ. ಏಕಶ್ಲೋಕ ಅಂತ ಇದೆಯಲ್ಲ, ಅದು ಜ್ಞಾಪಕ ಬರುತ್ತೆ. ಅದು ನೋಡಿ, ನೀನು ಹಗಲೊತ್ತಲ್ಲಿ ನಿನಗೆ ಸೂರ್ಯ ಚಂದ್ರ ಇದೆಲ್ಲ ಇರ್ತದೆ, ರಾತ್ರಿ ಹತ್ತಿರ ಚಂದ್ರ ಇದೆ, ಅಥವಾ ದೀಪ ಮಾಡ್ಬೋದು, ಅಥವಾ ದೀಪ ಕೂಡ ಇಲ್ಲ ನಿನಗೆ ಅಂತ ಹೇಳುವಾಗ ನಿನಗೆ ಒಬ್ಬ ಇದ್ದಾನೆ ಅಂತ ನಾವು ಹೇಗೆ ತಿಳ್ಕೊಳ್ತೀವಿ ಅಂತೇಳಿ ಒಂದು ಶಬ್ದ ಓತ ಕೂದಿದ್ರೆ ಯಾರೋ ಒಬ್ಬ ಇದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಹೀಗೆಲ್ಲ ನಾವು ಮಾಡ್ಬೋದು ವ್ಯವಹಾರ. ಆದರೆ ಅದೆಲ್ಲ ಕೂಡ ಇಲ್ಲೇ ನೀನು ಸುಶುದ್ಧಿಗೆ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಆವಾಗಲೂ ನಮಗೆ ಈ ಸ್ವರೂಪ ಇಲ್ವೇ ಇಲ್ವಾ ಅಂತ ಕೇಳಿದ್ರೆ ಆವಾಗಲೂ ನಾನು ಇದ್ದೀನಿ ಖಂಡಿತ ಅಂತ ಹೇಳಿಬಿಟ್ಟು ಅಲ್ಲಿ ಕೊನೆಯಲ್ಲಿ ಆ ಥರ ಬರುತ್ತೆ. ಹಾಗಾದರೆ ಯಾವುದೇ ಒಂದು ಇಂದ್ರಿಯಗಳೆಲ್ಲ ವ್ಯಾಪಾರ ಇಲ್ಲ, ಬಾಹ್ಯ ಇದು ಸೋರ್ಸಸ್ ಆಫ್ ಲೈಟ್ ಅದು ಕೂಡ ಇಲ್ಲ ಅಂತ ಸಮಯದಲ್ಲೂ ಕೂಡ ನಾವು ಮಾತ್ರ ಇಲ್ಲದೆ ಹೋಗೋದೇ ಇಲ್ಲ, ನಾವು ಯಾವಾಗಲೂ ಇದ್ದೇ ಇದ್ದೀವಿ ಅನ್ನೋದನ್ನು ಅಲ್ಲಿ ತೋರಿಸುತ್ತೆ. ಅದಕ್ಕೆ ಇಲ್ಲೂ ಹೇಳ್ತಾ ಇದ್ದಾರೆ, ಸ್ವಸ್ಯ ಪ್ರತೀಚಃ, ತನ್ನ ಒಳಗಡೆನೇ ಆತ್ಮ ಸ್ವರೂಪಂ ತಸ್ಮಾತ್ ವಿಕಾಸಃ ಅಭಿವ್ಯಕ್ತಿ ಯಸ್ಯ ತಸ್ಮಿನ್ ಆತ್ಮನಿ ಅಂತಃಕರಣೆ ವಿಬೋಧೋ ವಿಶೇಷಬೋಧೋ ಯಸ್ಯ ಸ ತಥೋಕ್ತಃ. ಹಾಗಾಗಿ ಆ ಆತ್ಮಚೈತನ್ಯದ ಒಂದು ಪ್ರಕಾಶ ನಮಗೆ ಅಂತಃಕರಣದಲ್ಲಿ ಸಿಗ್ತಾ ಇದೆ. ಅದರ ಮುಖಾಂತರ ನಾವು ಆ ವಸ್ತು ಇದೆ ಅಂತ ನಾವು ತಿಳ್ಕೊಳ್ಳೋಕ್ಕಾಗುತ್ತೆ ನಮಗೆ ಖಂಡಿತ. ಅದಕ್ಕೆ ನೋಡಿ, ಈ ಅಂತಃಕರಣ ಅನ್ನೋದು ತುಂಬ ಮುಖ್ಯವಾದ ಒಂದು ಕಾರಣ. ಅದಿಲ್ಲದೆ ಹೋದರೆ ನಮಗೆ ಈ ಆತ್ಮಸ್ವರೂಪ ಇದೆ ಅಂತ ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ. ಯದ್ಯಪಿ ಆತ್ಮಸ್ವರೂಪಕ್ಕೆ ಅಂತಃಕರಣದ ಅಪೇಕ್ಷೆ ಇಲ್ಲದೆ ಹೋದರೂ ಕೂಡ ಆತ್ಮಸ್ವರೂಪ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅಂತಃಕರಣದ ಮುಖಾಂತರವೇ ತಿಳ್ಕೊಬೇಕು, ಬೇರೆ ದಾರಿ ಇಲ್ಲವೇ ಇಲ್ಲ. ಆ ಥರ ಇದೆ ಸ್ಥಿತಿ. ಅದಕ್ಕೇನೆ ನೋಡಿ, ಇವಾಗ ಯದ್ಯಪಿ ಬ್ರಹ್ಮವೋ ಅಥವಾ ಬ್ರಹ್ಮವು ಚೈತನ್ಯ ಸ್ವರೂಪ, ಜ್ಞಾನ ಸ್ವರೂಪ, ಇಡೀ ಪ್ರಪಂಚದಲ್ಲೂ ಎಲ್ಲ ಕಡೆನೂ ಹರಡಿಕೊಂಡಿದೆ, ಎಲ್ಲದರಲ್ಲೂ ಇದೆ. ಅದು ಇಲ್ಲೇ ಇರೋ ಜಾಗ ಇಲ್ಲವೇ ಇಲ್ಲ, ಇಲ್ಲೇ ಇರೋ ವಸ್ತು ಅಲ್ಲಿ ಇಲ್ಲವೇ ಇಲ್ಲ. ಆದರೂ ಕೂಡ ನಾನು ಅಂತ ನಾವು ಹೇಳ್ಕೊಳ್ಳೋಕ್ಕೆ ನಮಗೆ ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗೆ ಅದಕ್ಕೆ ಮಾತ್ರ ಇದು ಆಗುತ್ತೆ ಹೊರತು ಒಂದು ಜಡ ಪದಾರ್ಥಗಳಿಗೆಲ್ಲ ನಾನು ಅಂತ ಹೇಳಕ್ಕೆ ಬರೋದಿಲ್ಲ. ಯಾತಿಗೆ ಬರೋದಿಲ್ಲ ಅಂತ ಹೇಳಿದ್ರೆ, ಅವಳಿಗೆ ಅಂತಃಕರಣ ಅಂತ ಒಂದು ಆಪರೇಟಿಸ್ ಇದೆಯಲ್ಲ, ಅದು ಇಲ್ಲ ಅವಳಿಗೆ, ನಮ್ಮಲ್ಲಿ ಮಾತ್ರ ಇದೆ ಅದು.
ಹಾಗಾಗಿ ನಾವು ಇದ್ರ ಮುಖಾಂತರ ನಾವು ಆ ಬ್ರಹ್ಮದ ಒಂದು ಅಭಿವ್ಯಕ್ತಿಯನ್ನು ನಾವು ಪಡ್ಕೊಳ್ಳೋಕ್ಕಾಗುತ್ತೆ. ಅವುಗಳಿಗೆ ಆ ಥರ ಆಗೋದಿಲ್ಲ. ಅಫ್ಕೋರ್ಸ್ ಅವುಗಳಿಗೆ ಆ ಥರ ಆಗೋಲ್ಲ ಅನ್ನೋದು ನಷ್ಟ ಏನಿಲ್ಲ ಅವುಗಳಿಗೆ. ಆದರೆ ನಮಗೆ ಈ ಅಂತಃಕರಣ ಇದ್ದು ಕೂಡ ನಾವೇನು ತಿಳ್ಕೊಳ್ಳದೆ ಹೋದರೆ ನಮಗೆ ಮಹತಿ ವಿನಷ್ಟಿಹಿ ಅಂತ ಅದನ್ನು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅದು ತುಂಬ ಸ್ವಾರಸ್ಯವಾದ ವಿಷಯ. ಅದು ತಸ್ಮಿನ್ ಆತ್ಮನಿ ಅಂತಃಕರಣೆ ವಿಬೋಧ ಅಂತ ಹೇಳಿದರೆ ವಿಶೇಷ ಬೋಧ ಯಸ್ಯ ಸ ತಥೋಕ್ತಃ. ಅದಕ್ಕೆ ನೋಡಿ 2 ಲೆವೆಲಲ್ಲಿ ನಾವು ನೋಡ್ಬೋದು. 2 ಲೆವೆಲ್ ಯಾವುದು ಅಂತ ಹೇಳಿದ್ರೆ, ನಾವು ಮೊನ್ನೆ ಯಾವುದೋ ಒಂದು ಗ್ರಂಥ ಓದ್ತಾ ಇದ್ದಾಗ ನಮಗೆ ಅದನ್ನು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡೋಕ್ಕಾಯಿತು. ಅಹಂಕಾರ ಅಂತ ಒಂದಿದೆಯಲ್ಲ, ಈ ಅಹಂಕಾರ ಅನ್ನೋದು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನಾವು ಏನೇನು ಕೆಲಸಗಳು ಮಾಡ್ತಾ ಇರ್ತೀವೋ ಎಲ್ಲದರಲ್ಲೂ ಅದು ಸೇರ್ಕೊಂಡು ಬರುತ್ತೆ ಅದು. ಹಾಗಾಗಿ ಯದ್ಯಪಿ ಅಹಂಕಾರ ಅನ್ನೋದಕ್ಕೆ ಸೆಪರೇಟ್ ಆಕಾರ ಇಲ್ಲದೆ ಹೋದರೂ ಕೂಡ ಅದು ಇಟ್ ಇಸ್ ಲೈಕ್, ಅದಕ್ಕೆ ಅದನ್ನು ಸ್ಯೂಡೋ ಸೆಲ್ಫ್, ಅದಕ್ಕೆ ಸ್ಯೂಡೋ ಸೆಲ್ಫ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ತುಂಬ ಚೆನ್ನಾಗಿರೋ ಶಬ್ದ ಅದು, ಸ್ಯೂಡೋ ಸೆಲ್ಫ್ ಅಂತ. ಯಾಕೆಂದರೆ ನೋಡಿ, ಈ ಅಹಂಕಾರ ಅನ್ನೋದು ಎಲ್ಲ ಕೆಲಸಗಳಿಗೂ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ಅದು ನಾನು ಮಾಡ್ತಾ ಇದ್ದೀನಿ, ನಾನು ತಿಳಿತಾ ಇದ್ದೀನಿ, ನಾನು ಇದನ್ನು ಕೊಳ್ತಾ ಇದ್ದೀನಿ, ನಾನು ಇದನ್ನು ಯಾರಿಗೋ ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ ಅಂತ ನಾನು ಅಂತ ಇಲ್ಲದೆ ನಮಗೆ ಯಾವ ವ್ಯವಹಾರನೂ ಇರೋದೇ ಇಲ್ಲ. ಆದರೆ ಅದಕ್ಕಿಂತ ಸೂಕ್ಷ್ಮವಾಗಿರೋದು ಆತ್ಮಸ್ವರೂಪ. ಹಾಗಾಗಿ ಅಂತಃಕರಣ ಅಹಂಕಾರ ಲೆವೆಲಲ್ಲೇ ನಾವು ಅದನ್ನು ವಿಶೇಷವಾಗಿ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಅದಕ್ಕೆ ರಮಣ ಮಹರ್ಷಿಗಳು ಏನು ಅಂತ ಹೇಳಿದ್ರು ಅಂದರೆ, ಈ ಅಹಂಕಾರ ಅಂತ ಒಂದು ನಾನು ಅಂತ ಒಂದು ಇದೆಯಲ್ಲ, ಅದು ಎಲ್ಲಿಂದ ಹೇಳುತ್ತೆ ಅದನ್ನು ನೋಡಿ, ಎಲ್ಲಿಂದ ಅದು ಉದ್ಭವ ಆಗುತ್ತೆ ಅದನ್ನು ನೀನು ಕಂಡಿಡಿ ಅಂತ ಅವ್ರು ಹೇಳ್ತಾರೆ ಅವರು. ಹಾಗಾಗಿ ಈ ಯಾಕಂದರೆ ಅಲ್ಲಿ ತನಕ ಬರೋದೇ ತುಂಬ ಕಷ್ಟ. ಅಹಂಕಾರ ಅನ್ನೋದನ್ನು ತಿಳ್ಕೊಳ್ಳೋದೇ ತುಂಬ ಕಷ್ಟ. ಈ ಅಹಂಕಾರ ಅನ್ನೋದಕ್ಕೆ ಸೀಟ್ ಯಾವುದು ಅಂತ ಹೇಳಿದ್ರೆ, ನಮ್ಮ ಪಂಚದಶಿ ವಿವೇಕ ಚೂಡಾವಣೆಯಲ್ಲೆಲ್ಲ ತೋರಿಸ್ಕೊಟ್ಟಿರೋದು ಆನಂದಮಯ ಕೋಶನೇ ಅದಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆನಂದಮಯ ಕೋಶನೇ ಆತ್ಮರಿಗೆ ತುಂಬ ಹತ್ತಿರದಲ್ಲಿರೋದು. ಕೋಶಗಳಲ್ಲಿ, ಪಂಚಕೋಶಗಳಲ್ಲಿ ಆನಂದಮಯ ಕೋಶ ನಿಯರೆಸ್ಟ್. ಆ ನಿಯರೆಸ್ಟ್ ಅಲ್ಲಿ ಸಟ್ಲೆಸ್ಟ್, ಇಟ್ ಇಸ್ ಆಲ್ಸೋ ದ ಸಟ್ಲೆಸ್ಟ್. ಅಲ್ಲೇನೇ ಈ ಅಹಂಕಾರ ಅನ್ನೋದು. ಅದರಿಂದಲೇ ನಮಗೆ ಶರೀರ, ಇಂದ್ರಿಯ, ಮನಸ್ಸು, ನೋಡಿ ಅಂತಃಕರಣ ಅಂತ ನಾವು 4 ಹೇಳ್ತೀವಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಅದರಲ್ಲಿ ಅಹಂಕಾರ ಇದ್ದು ಅತ್ಯಂತ ಸೂಕ್ಷ್ಮ. ಅದು ಅಹಂಕಾರ ಅನ್ನೋದು ಇದ್ರೇ ಬಾಕಿ ಎಲ್ಲ ಕೂಡ ಸೇರುತ್ತೆ, ಕೆಲಸಗಳೆಲ್ಲ ಬರುತ್ತೆ, ಮಾಡೋಕ್ಕಾಗುತ್ತೆ ಅದಕ್ಕೆ. ಹಾಗಾಗಿ ಆದರೆ ಈ ಆತ್ಮ ಅನ್ನೋದು ಈ ಅಹಂಕಾರಕ್ಕೂ ದಾಟಿರೋದು ಅಂತ ಆ ವಿವೇಕವನ್ನು ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಸೊ ಅಹಂಕಾರ ಅನ್ನೋ ಲೆವೆಲಲ್ಲೇ ಇದು ವಿಶೇಷವಾಗಿರೋ ವಸ್ತು ಇದು. ಆದರೆ ಅದಕ್ಕಿಂತ ದಾಟಿ ನೋಡಿ, ಇದನ್ನು ನಾವು ಹೇಗೆ ತಿಳ್ಕೊಬೋದು ಅಂತ ಹೇಳಿದ್ರೆ, ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಅಹಂಕಾರದ ಕೆಲಸ ಇರುತ್ತೆ, ಅದು ವರ್ಕ್ ಮಾಡ್ತಾ ಇರುತ್ತೆ. ಯಾಕಂದರೆ ಅಂತಃಕರಣ ಅನ್ನೋದು ಪೂರ್ತಿ ಲಯ ಆಗಿರೋದಿಲ್ಲ. ಆದರೆ ಸುಷುಪ್ತಿ ಅವಸ್ಥೆಯಲ್ಲಿ ಪೂರ್ತಿ ಅಂತಃಕರಣ ಲಯವಾಗಿರೋದ್ರಿಂದ ಸುಷುಪ್ತಿಯಲ್ಲಿ ನಮಗೆ ಅಹಂಕಾರ ಇರೋದಿಲ್ಲ. ನಾನು ಅಂತ ತಿಳ್ಕೊಳ್ಳೋಕ್ಕೆ ಆಗೋದೇ ಇಲ್ಲ, ಏನೂ ಇಲ್ಲವೇ ಇಲ್ಲ ಅವಾಗ. ಆದರೆ ಎದ್ಮೇಲೆ ನಾವು ಏನು ಹೇಳ್ತೀವಿ, ನಾನು ಇದ್ದಿದ್ದೀನಿ ಅಂತ ಒಂದು ದ್ಯೋತಕವಾಗಿ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ಏನು ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ತೀವಿ. ಆದರೆ ಎದ್ದಿದ ತಕ್ಷಣ ನಾನು ಇದ್ದೆ ಅಂತ ಹೇಳೋದು ಕೂಡ ಈ ಅಹಂಕಾರವನ್ನು ಇಟ್ಕೊಂಡೇ ಹೇಳಬೇಕಾಗಿದೆ. ಯಾಕಂದರೆ ಆವಾಗ ಇದು ಎತ್ಕೊಂಡ್ಬಿಡ್ತಿದೆ, ಹೆಸರು ಆಗೋಗ್ಬಿಡುತ್ತೆ. ಇದಕ್ಕೆ ಎತ್ಕೊಂಡು ಇದ್ರ ಮುಖಾಂತರ ನಾವು ಹೇಳಬೇಕಾಗುತ್ತೆ. ಆದರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಅಹಂಕಾರ ಇಲ್ಲದೇ ಇರೋ ಸಮಯದಲ್ಲೂ ನಾನು ಇದ್ದಿದ್ದೀನಿ ಅಂತ ಗೊತ್ತಾಗುತ್ತೆ. ಅದರಿಂದ ಅದಕ್ಕಿಂತ ಸೂಕ್ಷ್ಮ ನಾನು, ನನ್ನ ಸ್ವರೂಪ ಸೂಕ್ಷ್ಮ ಸ್ವರೂಪ ಅದಕ್ಕಿಂತ ಅಂತ ಗೊತ್ತಾಗುತ್ತೆ. ಅದನ್ನು ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಃಕರಣೆ ವಿಬೋಧ ವಿಶೇಷ ಬೋಧ ಯಸ್ಯ ಸ ತಥೋಕ್ತಃ. ಹಾಗಾಗಿ ಅದನ್ನೇ ಭಗವತ್ಪಾದರು ಮನಿಷಾ ಪಂಚಕಂ ಅಂತ ಇದೆಯಲ್ಲ, ಅದರಲ್ಲಿ ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದ್ ಉಜೃಂಭತೆ ಅಂತ, ಯಾ ಬ್ರಹ್ಮಾದಿ ಪಿಪೀಲಿಕಾ ಅಂತ ತನುಷು ಅಂತ ಅವರು ಅಲ್ಲಿ ಹೇಳಿರೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಈ 3 ಅವಸ್ಥೆಗಳಲ್ಲೂ ಕೂಡ ವಿಶೇಷವಾಗಿ ಇದು ಇದರ ಒಂದು ಪ್ರಕಾಶ ಬರುತ್ತೆ. ಆದರೆ ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಖಂಡಿತ ವೇದಾಂತ ಶಾಸ್ತ್ರದ ಗುರುಗಳ ಒಂದು ಅವ್ರು ಹೇಳ್ಕೊಟ್ರೇ ಬರುತ್ತೆ ಹೊರತು ಅದುವೇ ತಾನಾಗೆ ಅದನ್ನು ಕಂಡುಕೊಳ್ಳೋಕ್ಕೆ ಆಗೋದೇ ಇಲ್ಲ ಒಬ್ಬನಿಗೂ. ಯಾರಾದರೂ ಒಬ್ಬ ಅಪ್ಪಿತಪ್ಪಿ ಯಾರಾದರೂ ತಾನಾಗೆ ಕಂಡುಕೊಂಡ ಅಂತ ಹೇಳಿದ್ರೆ, ನಮ್ಮ ಶಾಸ್ತ್ರ ಅದಕ್ಕೆ ಏನು ಹೇಳುತ್ತೆ ಗೊತ್ತಾ, ಅವನು ಹಿಂದಿನ ಜನ್ಮದಲ್ಲಿ ಅವನು ಇದನ್ನೆಲ್ಲ ಅಧ್ಯಯನ ಮಾಡಿದ್ದಾನೆ, ಅದರ ಒಂದು ಸಂಸ್ಕಾರ ಇದೆ ಅವನಿಗೆ, ಅದರಿಂದ ಅವನು ತಿಳ್ಕೊಂಡಿದ್ದಾನೆ ಹಾಗೆ ಹೇಳುತ್ತೆ ಹೊರತು ಬೇರೆ ಅಲ್ವೇರೆ. ಇನ್ಫ್ಯಾಕ್ಟ್ ನಮ್ಮ ಅಭಿನವ ವಿದ್ಯಾರ್ಥಿ ಸ್ವಾಮಿಗಳು ಇಲ್ಲಿ ಬೆಂಗಳೂರಲ್ಲೇ ಈ ಮಠದಲ್ಲೇ ಅವರು ಇವರು ಚಂದ್ರಶೇಖರ ಭಾರತಿಗಳದ್ದು ಸೆಂಟಿನರಿ ಬಂತು 1985 ಅಂತ ನನಗೆ ಜ್ಞಾಪಕ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಆ ಟೈಮಲ್ಲಿ ಒಂದು ಸ್ಮರಣ ಸಪ್ತಾಹ ಅಂತ ಒಂದು ಆಯೋಜನೆ ಮಾಡಿದರು. ಗುರುಗಳು ಇದ್ದರು ಇವಾಗ ಇಲ್ಲಿ ಬೆಂಗಳೂರಲ್ಲಿ. ಅವಾಗ ಅವರು 7 ದಿವಸ ಉಪನ್ಯಾಸ ಅಂತ ಇಟ್ಕೊಂಡಿದ್ದು. ಒಂದು ದಿವಸ ಏಕಾದಶಿ ಬಂತು, ಅವತ್ತು ಅವ್ರು ಮಾತಾಡಲಿಲ್ಲ. ಬಾಕಿ 6 ದಿವಸ ಉಪನ್ಯಾಸ ಮಾಡಿದ್ದಾರೆ ಇಲ್ಲೇನೆ. ಅವಾಗ ಮೊದಲ ದಿವಸ ಅವ್ರು ಹೇಳೋವಾಗಲೇ ಚಂದ್ರಶೇಖರ್ ಭಾರತಿ ಅವ್ರ ಗುರುಗಳು ಅವ್ರು ಹೇಳುವಾಗಲೇ ಒಂದು ವಿಷಯ ಹೇಳಿಬಿಟ್ರು, ನಮ್ಮ ಗುರುಗಳ ಬಗ್ಗೆ ನಾನು ನೋಡಿದ್ದೇನು ಅನ್ನೋದನ್ನು ನಾನು ಹೇಳ್ತೀನಿ ಅಂತ. ಅವರು ಅದನ್ನು ಮುಖ್ಯವಾಗಿ ಅದನ್ನ ಇಟ್ಕೊಂಡು ಅವ್ರು ಹೇಳಿದ್ರು ಅದನ್ನು. ಅವಾಗ ಅವ್ರು ಹೇಳಿದ್ರು, ಗುರುಗಳು ಚಿಕ್ಕ ವಯಸ್ಸಾಗಿದ್ದಾಗ ಏನಿದೆ ಅಂತ ಪ್ರಾಮಾಣಿಕವಾಗಿ ಗೊತ್ತಾಗಿದೆ. ಆವಾಗ ಗುರುಗಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರಿಗೆ ಈ ಒಂದು ಸಾಮಾನ್ಯ ಲೋಕದಲ್ಲಿ ಇರೋ ವ್ಯಕ್ತಿಗಳ ಥರ ಇರಲಿಲ್ಲ. ಅವರು ಅಲೌಕಿಕವಾದ ಒಂದು ವ್ಯಕ್ತಿಯಾಗಿದ್ದರು ಅವರು ಅಂತಂದರೆ ಒಂದು 2-3 ಘಟನೆಗಳೆಲ್ಲ ಹೇಳಿಬಿಟ್ಟು ಅವ್ರು ಹೇಳಿದ್ರು, ಇವರು ಹಿಂದಿನ ಜನ್ಮದಲ್ಲಿ ತುಂಬ ಸಾಧನೆ ಮಾಡಿಬಿಟ್ಟಿದ್ದಾರೆ, ಆದರೆ ಆವಾಗ ಮುಗಿದೋಗಲಿಲ್ಲ ಅವ್ರಿಗೆ. ಈ ಜನ್ಮಕ್ಕೆ ಕಾಯ್ತಾ ಇತ್ತದು.
ಈ ಜನ್ಮದಲ್ಲಿ ಬಂದ ಮೇಲೆ ಈ ಜನ್ಮ ಸಿಕ್ಕಿ ಈ ಜನ್ಮದಲ್ಲಿ ಅವರು ಆ ಸಿದ್ಧಿಯನ್ನು ಪಡ್ಕೊಂಡ್ಬಿಟ್ರು. ಬಟ್ ಅದರಲ್ಲೂ ಕೂಡ ಅವರು ಈ ಜನ್ಮದಲ್ಲಿ ಆ ಒಂದು ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡಿದ್ದಕ್ಕೆ ಕಾರಣ ಶ್ರವಣ ಮನನಾದಿಗಳ ಅಂತ ಹೇಳಿದ್ರೆ ಅದೆಲ್ಲೋ ಅವ್ರು ಮಾಡಿದ್ದು ಕಾಣಲಿಲ್ಲ. ಇವರು ಚಿಕ್ಕ ವಯಸ್ಸಿಂದಾನೇ ಅವರು ಈ ಸಂಪನ್ನರಾಗಿ ಇದ್ಬಿಟ್ಟಿದ್ದಾರೆ ಅವರು. ಹಾಗಿದ್ದರೆ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ಅವರು ಇದೆಲ್ಲ ಮಾಡಿಬಿಟ್ಟಿದ್ದಾರೆ, ಆದರೆ ಮುಗಿಲಿಲ್ಲ ಪೂರ್ತಿ. ಈ ಜನ್ಮದಲ್ಲಿ ಅವರಿಗೆ ಅದರ ಒಂದು ಕಲ್ಮಿನೇಷನ್ ಅನ್ನೋದು ಈ ಜನ್ಮದಲ್ಲಿ ಆಯಿತು ಅಂತ ಅವ್ರ ಗುರುಗಳ ಬಗ್ಗೆ ಅವ್ರು ಹೇಳಿದ್ದಾರೆ ಅದನ್ನು. ಹಾಗಾಗಿ ಎಷ್ಟು ಧೈರ್ಯ ಆದರೆ ಹೇಳೋಕ್ಕಾಗುತ್ತೆ ಆ ಥರ ಅಲ್ವಾ. ಹಾಗಾಗಿ ಅದನ್ನು ಅವ್ರು ಹೇಳಿದರು, ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ್ದಾರೆ, ಆದರೆ ಅದು ಪೂರ್ತಿ ಆಗಲಿಲ್ಲ. ಈ ಜನ್ಮದಲ್ಲಿ ಅದು ಕಾಯ್ತಾ ಇತ್ತು, ಅದು ಇಲ್ಲಿ ಬಂದು ಅದನ್ನು ಪಡ್ಕೊಂಡ್ಬಿಟ್ರೆ ಅವರು ಅಂತ. ಆದರೆ ಪಡ್ಕೊಂಡಿದ್ದು ಕೂಡ ಇಟ್ ಇಸ್ ನಾಟ್ ಥ್ರೂ ಶ್ರವಣ ಮನನ ಅಂತ ಹೇಳಿಬಿಟ್ಟು. ಯಾಕಂದರೆ ಒಂದು ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಸೂತ್ರ ಅಲ್ಲ ಇದೆ ಇದಕ್ಕೆ, ಬ್ರಹ್ಮಸೂತ್ರದಲ್ಲಿ ಇದಕ್ಕೆ ಒಂದು ಜಾಗ ಇದೆ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಪ್ರತಿಬಂಧಕ ಅಂತ ಒಂದು ಹೇಳ್ತಾರೆ. ಒಬ್ಬ ಯಾವ ಜನ್ಮದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಪೂರ್ತಿ ಮಾಡಿದ್ರೂ ಕೂಡ ಅವನಿಗೆ ಮುಕ್ತಿಗೆ ಬೇಕಾಗಿರೋ ಒಂದು ಜ್ಞಾನ ಅವನಿಗೆ ಆ ಜನ್ಮದಲ್ಲಿ ಉದ್ಭವ ಆಗದೆ ಹೋದರೆ ಏನು ಕಾರಣ ಅದಕ್ಕೆ ಅಂತ ಕೇಳಿದ್ರೆ, ಯಾವುದೋ ಪ್ರತಿಬಂಧಕ ಇದೆ. ಅದು ಆ ಪ್ರತಿಬಂಧಕ ಹೋಗೋಕ್ಕಾಗಿ ಕಾಯ್ತಾ ಇರುತ್ತೆ, ಅದು ಹೋದರೆ ಅದು ಬಂದ್ಬಿಡುತ್ತೆ ತಕ್ಷಣ ಅಂತ. ಹಾಗಾಗಿ ಆ ಒಂದು ಜನ್ಮ ಇನ್ನೊಂದು ಜನ್ಮ ಎತ್ತಬೇಕು ಅಂತ ಇತ್ತು ಪ್ರತಿಬಂಧಕ. ಅದಕ್ಕೆ ಅದು ವಾಮದೇವ ಅಂತ ಒಂದು ಎಕ್ಸಾಂಪಲ್ ಕೊಡುತ್ತೆ ಶ್ರುತಿ ಇದರಲ್ಲಿ, ಸೂತ್ರದಲ್ಲೇ ಆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸೂತ್ರದ ಭಾಷೆದಲ್ಲೇ. ಹಾಗಾಗಿ ಆ ವಾಮದೇವ ಅನ್ನೋನಿಗೆ ಅವನು ಗರ್ಭದಲ್ಲಿ ಇದ್ಕೊಂಡು ನಾನು ಮನೋರಭವಂ ಸೂರ್ಯಶ್ಚ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಕೂತ್ಕೊಂಡಿದ್ದಾನೆ. ಅವನು ಅಂದರೆ ಗರ್ಭದಲ್ಲಿ ಇದ್ಕೊಂಡು ಅವ್ನು ಏನು ಸಾಧನೆ ಮಾಡಿರ್ತಾನೆ, ಏನು ಹೇಳೋಕ್ಕಾಗೋದಿಲ್ಲ ಅಲ್ವಾ, ಏನು ಮಾಡೋಕ್ಕೆ ಆಗೋದಿಲ್ಲ. ಆದರೆ ಅವನಿಗೆ ಅಪರೋಕ್ಷ ಜ್ಞಾನ ಗರ್ಭದಲ್ಲಿ ಇದ್ದಾಗ ಬಂದ್ಬಿಡ್ತು. ಹಾಗಾದರೆ ಏನು ಅರ್ಥ ಅದಕ್ಕೆ ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ಸಾಧನೆ ಎಲ್ಲ ಮಾಡಿಬಿಟ್ಟಿದ್ದಾನೆ, ಮಾಡಿ ಅದಕ್ಕೆ ಒಂದು ಪರಿಪೂರ್ಣತೆ ಬಂದುಬಿಟ್ಟಿದ್ರೆ, ಪರಿಪಕ್ವತೆ ಆಗಿ ಅವನು ಮುಕ್ತನೇ ಆಗಿಬಿಟ್ಟಿದ್ರೆ ಈ ಜನ್ಮ ಬರ್ತಾನೆ ಇರಲಿಲ್ಲ. ಆದರೆ ಜನ್ಮ ಬಂದಿದೆ ಇವಾಗ. ಆದರೆ ಈ ಜನ್ಮದಲ್ಲಿ ಅವನು ಇವಾಗಲೇ ಹೇಳ್ಬಿಟ್ಟಿದ್ದಾನೆ ಇದನ್ನು, ನಾನು ತನ್ನ ಮುಕ್ತ ಸ್ವರೂಪವನ್ನು ಇಲ್ಲೇ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಏನಾಯಿತು ಅಂತ ಹೇಳಿದ್ರೆ, ಯಾವ ಜನ್ಮದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಆಗುತ್ತೋ ಅದೇ ಜನ್ಮದಲ್ಲೇ ಅವರಿಗೆ ಮುಕ್ತಿಗೆ ಬೇಕಾಗಿರೋ ಜ್ಞಾನನೂ ಆಗುತ್ತೆ ಅಂತ ಹೇಳೋಕ್ಕೆ ನಿಯಮ ಇಲ್ಲ ಅಂತ ಶ್ರುತಿ ಸೂತ್ರ ಇದೆ, ಬ್ರಹ್ಮಸೂತ್ರನೇ ಇದೆ ಅದಕ್ಕೆ. ಯಾತಕ್ಕೆ ನಾನು ಹೇಳಿದೆ ಅಂದರೆ, ಈ ವಿಶೇಷವಾಗಿ ಇದು ಪ್ರಕಾಶವಾಗಿರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನು ನಾವು ಹೇಗೆ ತಿಳ್ಕೊಬೋದು, ಆ ಸ್ವರೂಪ ಇದೇ ಒಳಗಡೆ ಇದೆ. ಆ ಸ್ವರೂಪವನ್ನು ನಾವು ಎಲ್ಲರಿಗೂ ಆ ಸ್ವರೂಪ ಇದ್ದರೂ ಕೂಡ ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಗುರು ಅಥವಾ ಶಾಸ್ತ್ರದ ಒಂದು ಅಪೇಕ್ಷೆ ಇದೆ. ಅದಿಲ್ಲದೆ ನಾವು ತಿಳ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ. ಹಾಗಾಗಿ ಅದು ತಿಳ್ಕೊಳ್ಬೇಕಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಅವನು ಏನೋ ಮಾಡಿರ್ತಾನೆ ಅಂತ ಕಲ್ಪನೆ ಮಾಡ್ತಾರೆ ಶ್ರುತಿ ಅಂತ. ಅದನ್ನು ಹೇಳಕ್ಕೆ ಬಂದೆ ನಾನು. ಇಲ್ಲಿಗೆ ನಿಲ್ಲಿಸಿರೋಣ, ನಾವು ಮುಂದೆ ಕಂಟಿನ್ಯೂ ಮಾಡೋಣ. ಇವಾಗ ಫಸ್ಟ್ ಶ್ಲೋಕ ಹೇಳ್ಬಿಡೋಣ ಇವಾಗ. ಸ್ತೋಷ್ಯೇವತ್ಯ ವಿಷ್ಣುಮನಾದಿ ಜಗದಾದಿ ಯಸ್ಮಿನ್ ಏತತ್ ಸಂಸ್ಕೃತಿ ಚಕ್ರಂ ನಮತೀತಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀತೆ ತಂ ಸಂಸಾರಧ್ವಾಂತವಿನಾಶಂ ಹರಿಮೀತೆ. ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.